Hi students, welcome to the ASPN classes. So ಇದು ನನ್ನ 11th ವಿಡಿಯೋ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಾಬಿಲಿಟಿ ಚಾಪ್ಟರ್ ಮೇಲೆ. ಸೊ ನಾವು ಹಿಂದಿನ ಕ್ಲಾಸಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ಲಾಗರಿಥಮಿಕ್ ಫಂಕ್ಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ನಿಮ್ಮ ಎಕ್ಸಸೈಸ್ 5.5 ಅಲ್ಲಿ ಕ್ವಶನ್ ನಂಬರ್ 1 to 8 ಕಂಪ್ಲೀಟೆಡ್ ಆಗಿತ್ತು. ಸೊ ಇವತ್ತಿನ ದಿವಸ ಕ್ವಶನ್ ನಂಬರ್ 9 ಇಂದ ಉಳಿದಿರುವಂಥ ಎಲ್ಲ ಎಕ್ಸಾಂಪಲ್ನ ಕಂಪ್ಲೀಟ್ ಮಾಡುವ. ಓಕೆ, ಸೊ ಕ್ವಶನ್ ನಂಬರ್ 9 ಏನಿದೆ ನೋಡಿ. ನಿಮ್ಮದು ಕ್ವಶನ್ ನಂಬರ್ 9 ಇದೆ ಎಕ್ಸ್ ರೇಸ್ ಟು ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ರೇಸ್ ಟು ಕಾಸ್ ಎಕ್ಸ್ ಇದೆ. ಸೊ ಇಲ್ಲಿ ಕೂಡ ನೀವು ಏನು ಮಾಡಿ y ಇಸ್ ಈಕ್ವಲ್ಸ್ ಟು ಅಂತ ಬರ್ಕೊಳ್ಳಿ, ಎಕ್ಸ್ ರೇಸ್ ಟು ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ರೇಸ್ ಟು ಕಾಸ್ ಎಕ್ಸ್ ಆಗುತ್ತೆ. ಸೊ ಇಲ್ಲಿ ನಾವು ಲಾಗ್ ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ, ಹಾಗಾಗಿ ಏನು ಮಾಡ್ಕೋಬೇಕು, ಇದಕ್ಕೆ ಯು ಅಂತ ಡಿನೋಟ್ ಮಾಡಿ, ಇದು ವಿ ಅಂತ ಡಿನೋಟ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದು ಡಿ ಯು ಬೈ ಡಿ ಎಕ್ಸ್ ಆಗುತ್ತೆ, ಇಲ್ಲಿ ಡಿ ವಿ ಬೈ ಡಿ ಎಕ್ಸ್ ಆಗುತ್ತೆ. ಇದಕ್ಕೆ ನೀವು ಏನು ಅಂದ್ಕೊಡಿ, ಇಕ್ವೇಷನ್ ಸ್ಟಾರ್ ಅಂತ ಡಿನೋಟ್ ಮಾಡ್ಕೊಳ್ಳಿ. ಕರೆಕ್ಟಾ? ಸೊ ಇವಾಗ ಏನು ಮಾಡಬೇಕು, ಒಂದೊಂದು ಸಪ್ರೇಟಾಗಿ ತೊಗೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಸ್ಟ್ ಏನು ತೊಗೋಬೇಕು, ಯು ಇಸ್ ಈಕ್ವಲ್ಸ್ ಟು ಏನು ಡಿನೋಟ್ ಮಾಡಿದ್ದೀರಾ, ಎಕ್ಸ್ ರೇಸ್ ಟು ಸೈನ್ ಎಕ್ಸ್ ಅಂತಿದೆ. ಕರೆಕ್ಟಾ? ಓಕೆ, ಸೊ ನಾವು ಇವಾಗ ಯು ಇಸ್ ಈಕ್ವಲ್ಸ್ ಟು ಎಕ್ಸ್ ರೇಸ್ ಟು ಸೈನ್ ಎಕ್ಸ್ ತೊಗೊಂಡೆ. ಸೊ ಇದಕ್ಕೆ ನಾವು ಏನು ಮಾಡ್ಕೋಬೇಕು, ಇವಾಗ ಲಾಗ್ ಅಪ್ಲೈ ಮಾಡ್ಕೋಬೇಕು. ಇವಾಗ ಲಾಗ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಲಾಗ್ ಆಫ್ ಯು ಇಸ್ ಈಕ್ವಲ್ಸ್ ಟು ಇದು ಎಕ್ಸ್ ರೇಸ್ ಟು ಎನ್ ಥರ ಇದೆನಾ, ಅಂದರೆ ಲಾಗ್ ಅಪ್ಲೈ ಮಾಡಿದರೆ ಫಸ್ಟ್ ಇಲ್ಲಿ ಸೈನ್ ಎಕ್ಸ್ ಆಗುತ್ತೆ, ಇಲ್ಲಿ ಲಾಗ್ ಎಕ್ಸ್ ಆಗುತ್ತೆ. ಓಕೆ, ಲಾಗ್ ರಿಸಲ್ಟ್ಸ್ ಪ್ರಾಪರ್ಟಿ. ಸೊ ಅದಾದಮೇಲೆ ಇವಾಗ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಬೈ ಯು ಡಿ ಯು ಬೈ ಡಿ ಎಕ್ಸ್, ಇಲ್ಲಿ ಯು ಇಂಟು ವಿ ಫಾರ್ಮುಲಾ ಅಪ್ಲೈ ಆಗುತ್ತೆ. ಏನಾಗುತ್ತೆ ನೋಡಿ, ಯು ಇಂಟು ವಿ ಫಾರ್ಮುಲಾ ಅಪ್ಲೈ ಮಾಡಿದರೆ ಇಲ್ಲಿ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಬೈ ಎಕ್ಸ್ ಆಗುತ್ತೆ, ಪ್ಲಸ್ ನೆಕ್ಸ್ಟ್ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಸೊ ಇದು ನಿಮ್ಮದು ಡಿ ಯು ಬೈ ಡಿ ಎಕ್ಸ್ ಆನ್ಸರ್ ಎಷ್ಟು ಬಂದಂಗೆ ಆಯಿತು ನೋಡಿ. ಇವಾಗ ಯುನ ಈ ಸೈಡ್ ಶಿಫ್ಟ್ ಮಾಡ್ಕೋಬೇಕು. ಯು ಅಂತಂದರೆ ಏನು ತೊಗೊಂಡಿದ್ರಿ, ಎಕ್ಸ್ ರೇಸ್ ಟು ಸೈನ್ ಎಕ್ಸ್ ಇಂಟು ಬ್ರಾಕೆಟ್ ಇದು ಸೈನ್ ಎಕ್ಸ್ ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಬೈ ಕಾಸ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಇದು ನಿಮ್ಮದು ಡಿ ಯು ಬೈ ಡಿ ಎಕ್ಸ್ ಆಯಿತು. ಸೊ ಇದೇ ರೀತಿ ನೀವೇನು ಮಾಡ್ಕೋಬೇಕು, ನೆಕ್ಸ್ಟು ವಿ ರಿಸಲ್ಟ್ ಅಪ್ಲೈ ಮಾಡಿ. ಓಕೆ, ವಿ ಇಸ್ ಈಕ್ವಲ್ಸ್ ಏನಿತ್ತು ನೋಡಿ, ಸೈನ್ ಎಕ್ಸ್ ರೇಸ್ ಟು ಕಾಸ್ ಎಕ್ಸ್ ಅಂತ ಇದೆ. ಇದಕ್ಕೆ ನೀವು ಲಾಗ್ ಅಪ್ಲೈ ಮಾಡಿಕೊಂಡ್ರೆ ಲಾಗ್ ವಿ, ಫಸ್ಟ್ ಇದು ಕಾಸ್ ಎಕ್ಸ್ ಅದು ಕೆಳಗಡೆ ಬರುತ್ತೆ, ಅದಾದಮೇಲೆ ಲಾಗ್ ಆಫ್ ಸೈನ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಇದಕ್ಕೂ 1 ಬೈ ವಿ ಆಗುತ್ತೆ, ಡಿ ವಿ ಬೈ ಡಿ ಎಕ್ಸ್, ಇಲ್ಲಿ ಕೂಡ ಯು ಇಂಟು ವಿ ಫಾರ್ಮುಲಾ ಅಪ್ಲೈ ಆಗುತ್ತೆ. ಏನಾಗುತ್ತೆ ನೋಡಿ, ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರೀತೀರಾ, ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಬೈ ಸೈನ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಮತ್ತು ಸೈನ್ ಎಕ್ಸ್ ಅನ್ನೋದು ಎಕ್ಸ್ಟ್ರಾ ಟರ್ಮ್, ಇದು ನಾವು ಫಸ್ಟ್ ಲಾಗ್ ಎಕ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ವಿ, ಅದಾದಮೇಲೆ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಆಗುತ್ತೆ, ಪ್ಲಸ್ ಇವಾಗ ಲಾಗ್ ಆಫ್ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರೀತೀರಾ, ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಆಫ್ ಸೈನ್ ಎಕ್ಸ್ ಆಗುತ್ತೆ. ಸೊ ಪ್ಲಸ್ ಮೈನಸ್ ನಾನು ಇಲ್ಲಿ ಮೈನಸ್ ಸೈನ್ ಚೇಂಜ್ ಮಾಡಿದೆ. ಕರೆಕ್ಟಾ? ಸೊ ಇದಾದಮೇಲೆ ಏನಾಗುತ್ತೆ ನೋಡಿ, ಉಳಿದಿರೋ ಆನ್ಸರು ಡಿ ವಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ವಿ ಸೈಡ್ ಬಂದರೆ ವಿ ಇಸ್ ಈಕ್ವಲ್ಸ್ ಏನು ತೊಗೊಂಡಿದ್ರಿ, ಸೈನ್ ಎಕ್ಸ್ ರೇಸ್ ಟು ಕಾಸ್ ಎಕ್ಸ್ ಇತ್ತು ಇಂಟು ಬ್ರಾಕೆಟ್. ಇವಾಗ ಸೈನ್ ಬೈ ಕಾಸ್ ಅಂತಂದರೆ ಏನಾಗುತ್ತೆ ಹೇಳಿ, ಕಾಟ್ ಆಗುತ್ತಾ, ಅಂದರೆ ಇದು ಲಾಸ್ಟ್ ಆನ್ಸರ್ ಕಾಸ್ ಎಕ್ಸ್ ಇಂಟು ಕಾಟ್ ಎಕ್ಸ್, ಇಲ್ಲಿ ಮೈನಸ್, ಇಲ್ಲಿ ಏನು ಉಳಿತು ನೋಡಿ, ಲಾಗ್ ಆಫ್ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಸೊ ಇದು ನಿಮ್ಮದು ಡಿ ಯು ಬೈ ಡಿ ಎಕ್ಸ್ ಮತ್ತು ಡಿ ವಿ ಬೈ ಡಿ ಎಕ್ಸ್ ಬಂತು. ಇನ್ನು ಲಾಸ್ಟ್ ಇಕ್ವೇಷನ್ ಸ್ಟಾರ್ ತೊಗೊಂಡು ಬರೆದುಬಿಟ್ರೆ ಮುಗೀತು. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಯು ಬೈ ಡಿ ಎಕ್ಸ್ ಇದೆ ಫಸ್ಟು. ಡಿ ಯು ಬೈ ಡಿ ಎಕ್ಸ್ ಆನ್ಸರ್ ಎಷ್ಟು ಬಂದಿದೆ, ಎಕ್ಸ್ ರೇಸ್ ಟು ಸೈನ್ ಎಕ್ಸ್ ಇಂಟು ಬ್ರಾಕೆಟ್ ಸೈನ್ ಎಕ್ಸ್ ಬೈ ಎಕ್ಸ್ ಪ್ಲಸ್ ಲಾಗ್ ಆಫ್ ಕಾಸ್ ಎಕ್ಸ್, ಸಾರಿ ಲಾಗ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಅದಾದಮೇಲೆ ಪ್ಲಸ್ ಇದೆ, ಅದಾದಮೇಲೆ ಡಿ ವಿ ಬೈ ಡಿ ಎಕ್ಸ್, ಡಿ ವಿ ಬೈ ಡಿ ಎಕ್ಸ್ ಎಷ್ಟಿದೆ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ, ಸೈನ್ ಎಕ್ಸ್ ರೇಸ್ ಟು ಕಾಸ್ ಎಕ್ಸ್ ಇಂಟು ಬ್ರಾಕೆಟ್ ಕಾಸ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಮೈನಸ್ ಲಾಗ್ ಆಫ್ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್. ಸೊ ಇಷ್ಟು ಬರೆದ್ರೆ ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇದು ಕ್ಲಿಯರ್ ಆಗಿದೆ ನೋಡಿ. ಕ್ವಶನ್ ನಂಬರ್ 10, ಎಕ್ಸ್ ರೇಸ್ ಟು ಕಾಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದೆ. ಸೊ ನಾವು ಇದನ್ನ ಫಸ್ಟ್ ಬರ್ಕೊತೀನಿ, y ಇಸ್ ಈಕ್ವಲ್ಸ್ ಟು ಎಕ್ಸ್ ರೇಸ್ ಟು ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1. ಓಕೆ, ಡೈರೆಕ್ಟ್ಲಿ ಇಲ್ಲಿ ನಾವು ಲಾಗ್ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ, ಯಾಕಂದರೆ ಇಲ್ಲಿ ಪ್ಲಸ್ ಇದೆ, 2 ಟರ್ಮ್ಸ್ ಕೊಟ್ಟಿದ್ದಾರೆ. ಸೊ ಹೀಗಿರುವಾಗ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಇಲ್ಲಿ ಏನು ಮಾಡಬೇಕು, ಇದು ಫಸ್ಟ್ ರಿಸಲ್ಟ್ಗೆ ಯು ಅಂತ ತೊಗೋಬೇಕು, ಇದಕ್ಕೆ ವಿ ಅಂತ ಡಿನೋಟ್ ಮಾಡ್ಕೋಬೇಕು. ಸೊ ಇದನ್ನು ಇವಾಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದು ಡಿ ಯು ಬೈ ಡಿ ಎಕ್ಸ್ ಆಗುತ್ತೆ, ಇದು ಡಿ ವಿ ಬೈ ಡಿ ಎಕ್ಸ್ ಆಗುತ್ತೆ. ಓಕೆ, ಇದಕ್ಕೆ ನಾನೇನಂತ ಕೊಡ್ತೀನಿ, ಇಕ್ವೇಷನ್ ಸ್ಟಾರ್ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ನಾವು ಇದನ್ನು ಫಸ್ಟ್ ಪರ್ಟಿಕ್ಯುಲರ್ ಆಗಿ ಯು ಇಸ್ ಈಕ್ವಲ್ಸ್ ಟು ತೊಗೋತಾ ಇದ್ದೀನಿ. ಏನಿದೆ, ಎಕ್ಸ್ ರೇಸ್ ಟು ಎಕ್ಸ್ ಕಾಸ್ ಎಕ್ಸ್ ಅಂತ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿ ಯು ಬೈ ಡಿ ಎಕ್ಸ್ ಫಸ್ಟ್ ರಿಸಲ್ಟ್ ಬರುತ್ತೆ.
ಓಕೆ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಇಲ್ಲಿ ನಾವು ಬೇಕಿದ್ದರೆ ಲಾಗ್ನ ಅಪ್ಲೈ ಮಾಡ್ಬೋದು. ಏನಾಗುತ್ತೆ ನೋಡಿ, ಲಾಗ್ ಅಪ್ಲೈ ಮಾಡಿದರೆ ಇದು ಲಾಗ್ ಆಫ್ ಯು ಆಗುತ್ತೆ. ಇದು ಎಕ್ಸ್ ರೇಸ್ ಟು ಎನ್ ಫಾರ್ಮಲ್ಲಿದೆ. ಇದು ಪೂರ ಎನ್ ಕನ್ಸಿಡರ್ ಮಾಡಿದರೆ ಇದನ್ನ ಫಸ್ಟ್ ಬರೀಬೇಕಾ. ಸೊ ಏನಾಗುತ್ತೆ, ಎಕ್ಸ್ ಇಂಟು ಕಾಸ್ ಎಕ್ಸ್ ಇಂಟು ಲಾಗ್ ಆಫ್ ಎಕ್ಸ್ ಆಗುತ್ತೆ. ಇದು ಇಲ್ಲಿರುವಂಥ ಎಕ್ಸ್, ಅದನ್ನು ಲಾಗ್ ಎಕ್ಸ್ ಅಂತ ಬರಿತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಇವಾಗ ಬೇಕಿದ್ರೆ ನೀವೇನು ಮಾಡ್ಬೋದು, ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಓಕೆ, ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ನೋಡಿ, ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ 1/u ಆಗುತ್ತೆ. ಇದು du/dx ಆಗುತ್ತೆ, ಯಾಕಂದರೆ ಇದು ಲಾಗ್ ಯು ಡಿಫ್ರೆನ್ಷಿಯೇಷನ್ 1/x ಇದೆ ಅದಕ್ಕೆ. ಬಟ್ ಇಲ್ಲಿ ಏನಾಗುತ್ತೆ, 3 ಟರ್ಮ್ಸ್ ಇದ್ದಾವೆ. ಓಕೆ, 3 ವೇರಿಯೇಬಲ್ ಕಾಣಿಸ್ತಾ ಇದ್ದಾವೆ ನೋಡಿ. ಇಲ್ಲಿ ಒಂದು ಎಕ್ಸ್ ಇದೆ, ಮತ್ತೆ ಕಾಸ್ ಎಕ್ಸ್ ಇದೆ, ಮತ್ತೆ ಲಾಗ್ ಎಕ್ಸ್ ಇದೆ. ಅಂದರೆ ಇಲ್ಲಿ u v w 3 ರಿಸಲ್ಟ್ಸ್ನ ತೊಗೊಂಡು ಅದರದ್ದು ಡೆರಿವೇಟಿವ್ನ ನಾವು ಫೈಂಡ್ ಮಾಡಬೇಕು. ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ u v w ಇತ್ತಂದರೆ ಇದರದ್ದು ಡಿಫ್ರೆನ್ಷಿಯೇಷನ್ ಏನಾಗುತ್ತಪ್ಪ ಅಂದರೆ ಯು ಒಂದು ಆ್ಯಸ್ ಇಟ್ ಈಸ್ 2 ರಿಸಲ್ಟ್ಸು ಆ್ಯಸ್ ಇಟ್ ಈಸ್ ಬರೆದು ಒಂದು ರಿಸಲ್ಟಿಗೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ವಿ ಮತ್ತು ಡಬ್ಲ್ಯೂ ಆ್ಯಸ್ ಇಟ್ ಈಸ್ ಇಟ್ಟು ಯು ಡ್ಯಾಶ್ ತೊಗೋತಾ ಇದ್ದೀನಿ. ನೆಕ್ಸ್ಟ್ ಡಬ್ಲ್ಯೂ ಮತ್ತು ಯು ಆ್ಯಸ್ ಇಟ್ ಈಸ್ ಇಟ್ಟು ವಿ ಡ್ಯಾಶ್ ತೊಗೋತಾ ಇದ್ದೀನಿ. ಕರೆಕ್ಟಾ? ಯಾವುದಾದ್ರೂ ಒಂದು ರಿಸಲ್ಟ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು, ಎರಡಿದ್ದ 2 ರಿಸಲ್ಟ್ನ ಆ್ಯಸ್ ಇಟ್ ಈಸ್ ಇರಬೇಕು. ಅದೇ ರೀತಿ ಎಲ್ಲ ರಿಸಲ್ಟ್ಸ್ಗೂ ಅಪ್ಲೈ ಆಗಬೇಕು. ಸೊ ಇದು ಇರೋದು ನಿಮ್ಮದು ಫಾರ್ಮುಲಾ. ಸೊ ಇದನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಏನಂತ ತೊಗೋತಾ ಇದ್ದೀನಿ ಅಂದರೆ, ಇದಕ್ಕೆ ನಾನು ಯು ತೊಗೋತಾ ಇದ್ದೀನಿ, ಇದು ವಿ ತೊಗೋತಾ ಇದ್ದೀನಿ, ಇದು ಡಬ್ಲ್ಯೂ ತೊಗೋತಾ ಇದ್ದೀನಿ. ಓಕೆ, ಸೊ ಅದರ ಪ್ರಕಾರ ನಾವು ಇಲ್ಲಿ ಅಪ್ಲೈ ಮಾಡ್ಕೊತ ಹೋದರೆ ಏನಾಗುತ್ತೆ ನೋಡಿ. ಫಸ್ಟ್ ಯು ವಿ ಆ್ಯಸ್ ಇಟ್ ಈಸ್ ಅಂದರೆ ಎಕ್ಸ್ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ, 1/x ಆಗುತ್ತಾ. ಸೊ 1 × x ಅಂದರೆ ಇದು ಡಿವೈಡ್/x ಈ ಥರ ಬರೀಬೋದಾ. ಓಕೆ, ಇದು ಫಸ್ಟ್ ರಿಸಲ್ಟ್ ಮುಗೀತು. ನೆಕ್ಸ್ಟ್ ಏನಿದೆ, ಪ್ಲಸ್ ಇದೆ. ವಿ ಮತ್ತು ಡಬ್ಲ್ಯೂ ಆ್ಯಸ್ ಇಟ್ ಈಸ್ ಅಂದರೆ ವಿ ಏನಿದೆ ಇಲ್ಲಿ ಕಾಸ್ ಎಕ್ಸ್ ಇದೆ, ಅದಾದಮೇಲೆ ಡಬ್ಲ್ಯೂ ಏನಿದೆ ಲಾಗ್ ಎಕ್ಸ್ ಇದೆ, ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ. ಇವಾಗ ಏನು ಮಾಡಬೇಕು, ಯು ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಆಫ್ ಯು ಏನಾಗುತ್ತೆ, ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಿದೆ 1 ಇದೆ. ಸೊ 1 ಅಂದರೆ 1 ಮಲ್ಟಿಪ್ಲೈ ಮಾಡಿದ್ರೆ ಇದೇ ಆನ್ಸರ್ ಬರುತ್ತಾ. ಓಕೆ, ಇದು ಆ್ಯಸ್ ಇಟ್ ಈಸ್ ಇಟ್ಟೆ ಪ್ಲಸ್. ನೆಕ್ಸ್ಟ್ ಡಬ್ಲ್ಯೂ ಮತ್ತು ಯು ಆ್ಯಸ್ ಇಟ್ ಈಸ್ ಬರೀಬೇಕಂದ್ರೆ ಏನಿದೆ, ಎಕ್ಸ್ ಆಫ್ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್. ಇವಾಗ ವಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಿದೆ, ಮೈನಸ್ ಆಫ್ ಸೈನ್ ಎಕ್ಸ್ ಇದೆ. ಸೊ ಇಲ್ಲಿ ಪ್ಲಸ್ ಇದೆಯಲ್ಲ, ಇದನ್ನು ನಾನು ತೆಗೆದುಬಿಟ್ಟು ಏನು ಮಾಡ್ತಾ ಇದ್ದೀನಿ, ಪ್ಲಸ್ ಮೈನಸ್ ಆಗುತ್ತೆ. ಇಲ್ಲಿ ಸೈನ್ ಎಕ್ಸ್ ಅಂತ ಬರಿತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಎರಡು ಕ್ಯಾನ್ಸಲ್ ಆಗಿಬಿಡುತ್ತಾ. ಕರೆಕ್ಟಾಗಿ ಇವಾಗ ಸಿಗ್ತಾ ನಮ್ಮದಿದು. ಓಕೆ, ಇವಾಗ ಯುನ ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಡ್ಬೇಕು. ಏನಾಗುತ್ತೆ ನೋಡಿ, ಈ du/dx ಆ್ಯಸ್ ಇಟ್ ಈಸ್ ಹೇಳ್ತಾ ಇದ್ದೀನಿ. du/dx ಈ ಯುನ ಈ ಸೈಡ್ ತೊಗೋಬೇಕು. ಇವಾಗ ಯು ಈ ಸೈಡ್ ತೊಗೊಂಡ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಯು ಇಸ್ ಈಕ್ವಲ್ಸ್ ಟು ಏನು ತೊಗೊಂಡಿದ್ರಿ, ಇಲ್ಲಿದೆ ನಿಮ್ಮದು ಎಕ್ಸ್ ಇಂಟು ಎಕ್ಸ್ ರೆಸ್ಟ್ ಕಾಸ್ ಎಕ್ಸ್. ಅದನ್ನು ನಾನು ಫಸ್ಟ್ ಬರಿತಾ ಇದ್ದೀನಿ, ಎಕ್ಸ್ ಇಂಟು ಕಾಸ್ ಎಕ್ಸ್ ಇಂಟು ಬ್ರಾಕೆಟ್. ಇಲ್ಲಿರೋದರ ರಿಸಲ್ಟ್. ಇದರೆರಡರಿಗೆ ಕಾಸ್ ಎಕ್ಸ್ ಕಾಮನ್ ಇದೆನಾ, ನಾನು ಕಾಸ್ ಎಕ್ಸ್ ಕಾಮನ್ ತೊಗೋತೀನಿ. 2 ಅಂದರೆ ಫಸ್ಟ್ ಸ್ಟಾರ್ಟಿಂಗ್ 2 ಟರ್ಮ್ ಮಾತ್ರ, ಇಲ್ಲಿ ಕಾಸ್ ಎಕ್ಸ್ ಇಲ್ಲ. ಸೊ ಸ್ಟಾರ್ಟಿಂಗ್ 2 ಟರ್ಮಲ್ಲಿ ಕಾಸ್ ಎಕ್ಸ್ ಇದೆ, ಉಳಿತೇನೆ ಇಲ್ಲಿ +1. ಇಲ್ಲಿ ಕಾಸ್ ಎಕ್ಸ್ ತೊಗೊಂಡ್ರೆ ಇಲ್ಲಿ ಲಾಗ್ ಎಕ್ಸ್ ಉಳಿತೆ. ಕರೆಕ್ಟಾ? ಸೊ ಲಾಸ್ಟ್ ಉಳಿದಿದ್ದು ಮೈನಸ್ ಆಫ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಸೈನ್ ಎಕ್ಸ್, ಇದು ಹೋಲ್ ಬ್ರಾಕೆಟ್. ಇದು ನಿಮ್ಮದು du/dx ಆನ್ಸರ್ ಬಂತು. ಆಯ್ತಾಯ್ತಾ? ಸೊ ಇದಾದಮೇಲೆ ನೆಕ್ಸ್ಟ್ ಮಾಡಬೇಕಾಗಿರೋದು ವಿ ಇಸ್ ಈಕ್ವಲ್ಸ್ ಟು ನಾವು ತೊಗೋಬೇಕು. ಓಕೆ, ವಿ ಇಸ್ ಈಕ್ವಲ್ಸ್ ಟು ಏನಿದೆ ನೋಡಿ, ಇಲ್ಲಿ ವಿ ಇಸ್ ಈಕ್ವಲ್ಸ್ ಟು ಇರೋದು x² + 1 ಡಿವೈಡ್ ಬೈ x² - 1 ಇದೆ. ಕರೆಕ್ಟಾ? ಓಕೆ, ಇದನ್ನು 2 ಥರನೂ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂದರೆ u/v ಫಾರ್ಮುಲಾನು ಅಪ್ಲೈ ಮಾಡಿ ಡೈರೆಕ್ಟಾಗಿ ಮಾಡ್ಬೋದು, ಇಲ್ಲ ನೀವು ಲಾಗ್ ಅಪ್ಲೈ ಮಾಡಿ ಕೂಡ ಮಾಡ್ಬೋದು. ಲಾಗ್ ಅಪ್ಲೈ ಮಾಡೋದು ಯಾವ ಥರ ಅಂದರೆ, ನಾನು ಲಾಗ್ ಆಫ್ ವಿ ತೊಗೋತಾ ಇದ್ದೀನಿ, x/y ಲಾಗ್ x/y ಅಂದರೆ ಏನಾಗುತ್ತೆ, ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಆಗುತ್ತಾ. ಓಕೆ, ಆ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡ್ತೀನಿ. ಲಾಗ್ ಎಕ್ಸ್ x² + 1, ಇದು ಮೈನಸ್ ಯಾಕೆ ಡಿವೈಡ್ ಬೈ ಇದೆ, ಲಾಗ್ ಆಫ್ x² - 1. ಕರೆಕ್ಟಾ? ಸೊ ಇವಾಗ ನಾವು ಡಿಫ್ರೆನ್ಷಿಯೇಟ್ ತೊಗೋಬೋದು. ಏನಿದೆ, 1/v dv/dx. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x² + 1. ಎಕ್ಸ್ಟ್ರಾ ಟರ್ಮ್ ಏನಿದೆ, d/dx ಆಫ್ x² + 1 ಎಕ್ಸ್ಟ್ರಾ ಟರ್ಮ್ ಇದೆ. ಮೈನಸ್ ಇಲ್ಲಿ 1/x ಆಗುತ್ತೆ ಇಲ್ಲಿ ಕೂಡ, ಮತ್ತು ಇಲ್ಲಿ ಎಕ್ಸ್ಟ್ರಾ ಟರ್ಮ್ ಏನಿದೆ, x² - 1 ಇದೆ. ಕರೆಕ್ಟಾ? ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ನೋಡಿ, ಇಲ್ಲಿ 1/v ಇದೊಂದು ಸ್ಟೆಪ್ ಆ್ಯಸ್ ಇಟ್ ಈಸ್ ಇಡ್ತಾ ಇದ್ದೀನಿ ನಾನಿಲ್ಲಿ. ಸೊ ಇದು 1/x² + 1 ಆ್ಯಸ್ ಇಟ್ ಈಸ್ ಬರೀರಿ. ಇಲ್ಲಿ ಡಿಫ್ರೆನ್ಷಿಯೇಷನ್ ಮಾಡಿ. x² ಡಿಫ್ರೆನ್ಷಿಯೇಷನ್ ಏನಿದೆ, 2x ಇದೆನಾ. ಓಕೆ, 2x ಬರೀರಿ. +1 ಡಿಫ್ರೆನ್ಷಿಯೇಷನ್ 0 ಆಯಿತು. ಮೈನಸ್ ಇಲ್ಲಿ ಆ್ಯಸ್ ಇಟ್ ಈಸ್ ಬರೀರಿ. x² - 1 ಆ್ಯಸ್ ಇಟ್ ಈಸ್, ಮತ್ತು ಇಲ್ಲಿ x² ಡಿಫ್ರೆನ್ಷಿಯೇಷನ್ ಮತ್ತು 2x ಆಗುತ್ತೆ. ಅದು -1 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ. ಇಲ್ಲಿ 0 ಆ್ಯಡ್ ಮಾಡಿದರೆ ಇದು ಕೂಡ ಮತ್ತೆ ಆನ್ಸರ್ ಇದು 2x ಇರೋದಾ, ಇಲ್ಲಿ 2x ಬರೋದು. ಓಕೆ, ಸೊ ಇವಾಗ ಏನು ಮಾಡ್ಬೋದು, dv/dx ಇಸ್ ಈಕ್ವಲ್ಸ್ ಟು ವಿನ ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. ವಿ ಅಂತಂದರೆ ಏನಿತ್ತು ನಿಮ್ಮದು, x² + 1 ಡಿವೈಡ್ ಬೈ x² - 1 ಇಂಟು ಬ್ರಾಕೆಟ್. ಇದೇನಾಯಿತು, 2x ಡಿವೈಡ್ ಬೈ x² + 1 ಮೈನಸ್ 2x ಡಿವೈಡ್ ಬೈ x² - 1.
ಕರೆಕ್ಟಾ? ಸೊ ಇದು ಆಯಿತು ನಿಮ್ಮದು ಡಿ ವಿ ಬೈ ಡಿ ಎಕ್ಸ್ ಆನ್ಸರ್, ಇದು ಆಯಿತು ನಿಮ್ಮದು ಡಿ ಯು ಬೈ ಡಿ ಎಕ್ಸ್ ಆನ್ಸರ್. ಸೊ ಎರಡು ಕೂಡಿಸಿ ನೀವು ಏನು ಮಾಡಬೇಕು, ಇಕ್ವೇಷನ್ ಸ್ಟಾರ್ ಬಿಕಮ್ಸ್ ಒಂದು ಡಿ ವೈ ಬೈ ಡಿ ಎಕ್ಸ್. ನಿಮ್ಗೆ ಬೇಕಾಗಿರೋದು ಡಿ ವೈ ಬೈ ಡಿ ಎಕ್ಸಾ. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಏನಿತ್ತು ಡಿ ಯು ಬೈ ಡಿ ಎಕ್ಸ್. ಇದು ಆನ್ಸರ್ ಪೂರಾ ಕಂಪ್ಲೀಟಾಗಿ ಬರೀಬೇಕು. ಅದಾದಮೇಲೆ ಇದು ಆನ್ಸರ್ ಪೂರಾ ಕಂಪ್ಲೀಟಾಗಿ ಬರೀಬೇಕು, ಇಷ್ಟೇ ಇರೋದು. ಸೊ ಏನಿದೆ ನೋಡಿ, ಡಿ ಯು ಬೈ ಡಿ ಎಕ್ಸ್ ಅಂದರೆ ಎಕ್ಸ್ ರೇಸ್ ಟು ಎಕ್ಸ್ ಇಂಟು cos x into bracket cos x common 1 plus log x and minus x into log of x sin x. ಓಕೆ, ಸೊ ಇದು ಡಿ ಯು ಬೈ ಡಿ ಎಕ್ಸ್ ಆನ್ಸರ್ ಆಯಿತು. ನೆಕ್ಸ್ಟ್ ಏನಿದೆ, ಇಲ್ಲಿ ಪ್ಲಸ್ ಸೈನ್ ಇದೆ. ಸೊ ನಾನಿಲ್ಲಿ ಪ್ಲಸ್ ಬರಿತಾ ಇದ್ದೀನಿ. ಇವಾಗ ಡಿ ವಿ ಬೈ ಡಿ ಎಕ್ಸ್ ರಿಸಲ್ಟ್ ಇಲ್ಲಿ ಬರಿತಾ ಇದ್ದೀನಿ. ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 into bracket 2x divided by x square 1 2x divided by x square minus 1. ಓಕೆ, ಇಷ್ಟು ಬರೆದ್ರೆ ನಿಮ್ಮದು ಡಿ ಯು ಬೈ ಡಿ ಎಕ್ಸ್. ಬೇಕಿದ್ರೆ ನೀವು ಇಲ್ಲಿ ಸಿಂಪ್ಲಿಫಿಕೇಷನ್ ಕೂಡ ಮಾಡ್ಬೋದು ಎಲ್ ಸಿ ಎಮ್ ತೊಗೊಂಡು. ಆದರೆ ಆ್ಯಸ್ ಇಟ್ ಇಸ್ ಇಟ್ಟರು ಓಕೆ, ನೋ ಪ್ರಾಬ್ಲಮ್. ಇಷ್ಟು ಮಾಡಿದರೆ ನಿಮಗೆ ಬರುತ್ತೆ 3 ಮಾರ್ಕ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಏನಿದೆ 11th ಒನ್ನು, y ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ ಹೋಲ್ ರೇಸ್ ಟು ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಹೋಲ್ ರೇಸ್ ಟು 1 ಬೈ ಎಕ್ಸ್ ಇದೆ. ಅಂದರೆ y ಇಸ್ ಈಕ್ವಲ್ಸ್ ಟು ಇದು ಫಸ್ಟ್ ಪಾರ್ಟ್ ಯು ಅಂತ ತೊಗೋಬೇಕು, ಇಲ್ಲಿ ವಿ ಅಂತ. ಯಾವಾಗಲೂ ಎಡಿಷನ್ ಆರ್ ಸಬ್ಸ್ಟ್ರಾಕ್ಷನ್ ಬಂದುಬಿಟ್ರೆ ಇದೇ ಮೆಥಡನ್ನು ನೀವು ಫಾಲೋ ಮಾಡ್ತಾ ಹೋಗ್ಬಿಡಿ. ಸೊ ಇಲ್ಲೇನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದು ಡಿ ಯು ಬೈ ಡಿ ಎಕ್ಸ್ ಆಗುತ್ತೆ ಪ್ಲಸ್ ಇದು ಡಿ ವಿ ಬೈ ಡಿ ಎಕ್ಸ್ ಆಗುತ್ತೆ. ಇದಕ್ಕೆ ನೀವೇನಂತ ಕೊಡಿ, ಇಕ್ವೇಷನ್ ಸ್ಟಾರ್ ಅಂತ ಕೊಡಿ. ಇವಾಗ ಫಸ್ಟ್ ಏನು ತೊಗೋತಾ ಇದ್ದೀರಾ ಅಂದರೆ ಯು ಇಸ್ ಈಕ್ವಲ್ಸ್ ಟು ತೊಗೋತಾರೆ. ಯು ಅಂದರೆ ಏನಿದೆ, ಎಕ್ಸ್ ಇಂಟು ಕಾಸ್ ಎಕ್ಸ್ ಹೋಲ್ ರೇಸ್ ಟು ಎಕ್ಸ್ ಆಗುತ್ತೆ. ಓಕೆ, ಇವಾಗ ಲಾಗ್ ಅಪ್ಲೈ ಮಾಡಿ ಏನಾಗುತ್ತೆ ನೋಡಿ, ಲಾಗ್ ಆಫ್ ಯು ಇಸ್ ಈಕ್ವಲ್ಸ್ ಟು ಇಲ್ಲಿ ಮೇಲೆ ಎಕ್ಸ್ ಇದೆ, ಫಸ್ಟ್ ಅದನ್ನ ಇಲ್ಲಿ ಬರ್ಕೋತಾ ಇದ್ದೀನಿ. ಅದಾದಮೇಲೆ ಎಕ್ಸ್ ಇಂಟು ಲಾಗ್ ಆಫ್ ಕಾಸ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಓಕೆ, ನೆಕ್ಸ್ಟ್ ಇವಾಗ ಬೇಕಿದ್ರೆ ಡಿಫ್ರೆನ್ಷಿಯೇಟ್ ಮಾಡಿ. 1 ಬೈ ಯು ಆಗುತ್ತೆ, ಇದು ಡಿ ಯು ಬೈ ಡಿ ಎಕ್ಸ್. ಡಿ ಯು ಬೈ ಡಿ ಎಕ್ಸ್ ಇಲ್ಲಿ ಮತ್ತೆ 2 ಎಕ್ಸ್ ಆಗುತ್ತೆ. ನೀವು ಇದು ಪೂರ ಒಂದೇ ಕನ್ಸಿಡರ್ ಮಾಡಬೇಕು. ಇವಾಗ ಇದು ಒಂದು ರಿಸಲ್ಟು, ಇದು ಒಂದು ರಿಸಲ್ಟ್. ಅಂದರೆ ಎರಡಂದ್ರೆ ಯು ಇಂಟು ವಿ ಫಾರ್ಮುಲಾ ಏನಾಗುತ್ತೆ, ಎಕ್ಸ್ ಆಸ್ ಇಟ್ ಇಸ್ ದ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್. ಅಂದರೆ ಏನಾಗುತ್ತೆ, ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, 1 ಬೈ ಎಕ್ಸ್ ಇದೆ, ಇದು ಎಕ್ಸ್ ಕನ್ಸಿಡರ್ ಮಾಡಿದ್ರೆ 1 ಬೈ ಎಕ್ಸ್ ಅಂದರೆ ಎಕ್ಸ್ ಇಂಟು ಕಾಸ್ ಎಕ್ಸ್ ಆಯಿತು. ಕರೆಕ್ಟಾ? ಓಕೆ, ಅದಾದಮೇಲೆ ಎಕ್ಸ್ಟ್ರಾ ಟರ್ಮ್ಗೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನಿತ್ತು ಎಕ್ಸ್ಟ್ರಾ ಟರ್ಮ್, ಇದು ಕಂಪ್ಲೀಟ್ ಬ್ರ್ಯಾಕೆಟಲ್ಲಿರೋದು ಎಕ್ಸ್ ಇಂಟು ಕಾಸ್ ಎಕ್ಸ್ ಎಕ್ಸ್ಟ್ರಾ ಟರ್ಮ್. ನೆಕ್ಸ್ಟ್ ಪ್ಲಸ್ ಲಾಗ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಮಾಡಬೇಕು. ಇವಾಗ ಇದು ಯು ತೊಗೊಂಡಿದ್ರಿ, ಇದು ವಿ ತೊಗೊಂಡಿದ್ರಿ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ, 1 ಆಗುತ್ತೆ. 1 ಮಲ್ಟಿಪ್ಲೈಡ್ ಇದ್ರ ಜೊತೆ ಮಾಡಿದರೆ ಅದೇ ಆನ್ಸರ್ ಬರೋದು. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಿ, ಡಿ ಯು ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಯು ಈ ಸೈಡ್ ಬಂದರೆ ಯು ಇಸ್ ಈಕ್ವಲ್ಸ್ ಏನು ತೊಗೊಂಡಿದ್ರಿ, ಎಕ್ಸ್ ಇಂಟು ಕಾಸ್ ಎಕ್ಸ್ ಹೋಲ್ ರೇಸ್ ಟು ಎಕ್ಸ್ ಇಂಟು ಬ್ರ್ಯಾಕೆಟ್. ಓಕೆ, ಇವಾಗ ಇಲ್ಲಿನೂ ಕೂಡ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿಬಿಡ್ತಾ. ಓಕೆ, 1 ಬೈ ಕಾಸ್ ಅಂದರೆ ನಾವು ಸೆಕ್ ಅಂತ ಬರೀಬೋದಾ, ಸೆಕ್ ಎಕ್ಸ್ ಅಂತ ಬರೀಬೋದು. ಓಕೆ, ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ಮತ್ತೆ ಯು ಇಂಟು ವಿ ಫಾರ್ಮುಲಾ ಆಗುತ್ತೆ ನೋಡಿ. ಕರೆಕ್ಟಾ? ಸೊ ಅದನ್ನು ನೀವು ಬ್ರ್ಯಾಕೆಟಲ್ಲೇ ಬರೀಬೇಕು ಕಂಪಲ್ಸರಿ. ಇಲ್ಲಿ ಎಕ್ಸ್ ಆ್ಯಸ್ ಇಟ್ ಈಸ್ ಮತ್ತು ಯು ಇಂಟು ವಿ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಆಫ್ ಸೈನ್ ಎಕ್ಸ್ ಆಗುತ್ತೆ ಪ್ಲಸ್ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ 1 ಆಗುತ್ತೆ. ಇದು ಮುಗೀತಾ, ಇದು ಬ್ರ್ಯಾಕೆಟ್ ಹಾಕಿ. ಅದಾದಮೇಲೆ ಪ್ಲಸ್ ಇದು ಆ್ಯಸ್ ಇಟ್ ಈಸ್ ಲಾಗ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಓಕೆ, ಸೊ ಡಿ ಯು ಬೈ ಡಿ ಎಕ್ಸ್ ಆನ್ಸರ್ ಬಂದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ನೀವು ಅದು ವಿ ಇಸ್ ಈಕ್ವಸ್ ಟು ಏನಿದೆ ತೊಗೊಂಡಿದ್ದೀರಾ ನೀವು, ಎಕ್ಸ್ ಇಂಟು ಸೈನ್ ಎಕ್ಸ್ ರೇಸ್ ಟು 1 ಬೈ ಎಕ್ಸ್ ಇದೆ. ಕರೆಕ್ಟಾ? ಸೊ ಇದಕ್ಕೆ ನಾವು ಇವಾಗ ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನಾಗುತ್ತೆ ನೋಡಿ, ಸೊ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಮಾಡಿದರೂ ಬರುತ್ತೆ, ಬಟ್ ಇಲ್ಲಿ ಲಾಗ್ ಅಪ್ಲೈ ಮಾಡಿದ್ರೆ ಈಸಿ ಆಗುತ್ತೆ. ಲಾಗ್ ಆಫ್ ವಿ ಇಸ್ ಈಕ್ವಸ್ ಟು ಇದು 1 ಬೈ ಎಕ್ಸ್ ಇಲ್ಲಿ ಫಸ್ಟ್ ಬರೀತೀರಾ. ಅದಾದಮೇಲೆ ಇಲ್ಲೇನಾಗುತ್ತೆ, ಲಾಗ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಆಗುತ್ತೆ, ಎಕ್ಸ್ ಇಂಟು ಸೈನ್ ಎಕ್ಸ್. ಸೊ ಇವಾಗ ಡಿಫ್ರೆನ್ಷಿಯೇಟ್ ಮಾಡಿ, 1 ಬೈ ವಿ ಡಿ ವಿ ಬೈ ಡಿ ಎಕ್ಸ್ ಆಗುತ್ತೆ. ಇದು 1 ಬೈ ಎಕ್ಸ್ ಆ್ಯಸ್ ಇಟ್ ಈಸ್ ಯು ಇಂಟು ವಿ ಫಾರ್ಮುಲಾ. ಇಲ್ಲಿ ಕೂಡ 1 ಬೈ ಎಕ್ಸ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ, 1 ಬೈ ಎಕ್ಸ್ ಅಂದರೆ ಎಕ್ಸ್ ಇಂಟು ಸೈನ್ ಎಕ್ಸ್ ಆಯಿತು. ಓಕೆ, ಇಲ್ಲಿ ಎಕ್ಸ್ಟ್ರಾ ಟರ್ಮ್ ಏನಾಯಿತು, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಆಯಿತಾ. ಅದಾದಮೇಲೆ ಪ್ಲಸ್ ಇವಾಗ ಲಾಗ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ. ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. 1 ಬೈ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಿದೆ, ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಇದೆನಾ. ಓಕೆ, ನಾನು ಅದಕ್ಕೆ ಇಲ್ಲಿ ಸೈನ್ ಚೇಂಜ್ ಮಾಡಿಬಿಡ್ತೀನಿ. ಇದನ್ನೇ ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಕರೆಕ್ಟ್? 1 ಬೈ ಎಕ್ಸ್ ಸ್ಕ್ವೇರ್ ಇದೆ, ಮೈನಸ್ ಸೈನು. ಸೊ ಪ್ಲಸ್ ಮೈನಸ್ ಮಾಡಿದೆ, ನಾನು ಡಿವೈಡೆಡ್ ಬೈ ಇಲ್ಲಿ ಬರೆದೆ. ಓಕೆ, ಇದಾದಮೇಲೆ ಇದನ್ನು ಪೂರ ಕಂಪ್ಲೀಟಾಗಿ ಡಿ ವಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ವಿ ಸೈಡ್ ಬಂದರೆ ಏನಿತ್ತು ನಿಮ್ಮದು, ವಿ ಎಕ್ಸ್ ಇಂಟು ಸೈನ್ ಎಕ್ಸ್ ರೇಸ್ ಟು 1 ಬೈ ಎಕ್ಸ್. ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತಾ. ಓಕೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ನೀವು ಟೋಟಲಾಗಿ ಕಾಮನ್ ತೊಗೊಂಡು ಕೂಡ ಬರೀಬೋದು. 1 ಬೈ ಎಕ್ಸ್ ಸ್ಕ್ವೇರ್ ಇಂಟು ಬ್ರ್ಯಾಕೆಟ್
1/sin ಅಂದರೆ ಏನಾಗುತ್ತೆ ಕಾಸ್ ಆಗುತ್ತಾ ಓಕೆ ಕಾಸ್ ಎಕ್ಸ್ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು ಇವಾಗ ಮತ್ತೆ ಸೊ ಡಿಫ್ರೆನ್ಷಿಯೇಷನ್ ಮತ್ತು ಇಲ್ಲಿ ಯು ಇಂಟು ವಿ ಆಗುತ್ತೆ ಸೊ ಯು ಇಂಟು ವಿ ಮಾಡಿದರೆ ಏನಾಗುತ್ತೆ ನೋಡಿ ಎಕ್ಸ್ ಆ್ಯಸ್ ಇಟ್ ಈಸ್ ಅ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಅ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ ಅದು ಮುಗೀತು ಇಷ್ಟೇ ಮುಗೀತು ಇದು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಮೈನಸ್ ಇದು ಆ್ಯಸ್ ಇಟ್ ಈಸ್ ಅ ಲಾಗ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಕರೆಕ್ಟಾ ಓಕೆ ಸೊ ಇಲ್ಲಿ ನಾನು ಆಲ್ರೆಡಿ 1/x² ಇದು ಎಕ್ಸ್ ಇಂಟು ಎಕ್ಸ್² ಅದನ್ನು ಟೋಟಲಾಗಿ ಕಾಮನ್ ತೊಗೊಂಡ್ಬಿಟ್ಟಿದೆ ಸೊ ಇದು ಆಯಿತು ನಿಮ್ಮದು dv/dx ಆನ್ಸರ್ ಬಂತು ಅದಾದಮೇಲೆ du/dx ಬಂತು ಎರಡು ಕೂಡಿಸಿ ನೀವು ಬರೆದ್ಬಿಟ್ರೆ ಅದೇ ನಿಮ್ಮದು ಇಕ್ವೇಷನ್ ಇವಾಗ ಇಕ್ವೇಷನ್ ಸ್ಟಾರ್ ಬಿಕಮ್ಸ್ ಏನಿದೆ ನಿಮ್ಮದು ಇಕ್ವೇಷನ್ ಸ್ಟಾರು dy/dx ಇಸ್ ಈಕ್ವಲ್ಸ್ ಟು dy/dx ಅಂದರೆ du/dx ರಿಸಲ್ಟ್ ಇದು ಪೂರ ಪೇಸ್ಟ್ ಮಾಡಬೇಕಾ ಓಕೆ ಬರೀತಾ ಇದ್ದೀನಿ ನೋಡಿ ಏನಿದೆ ಎಕ್ಸ್ ಇಂಟು ಕಾಸ್ ಎಕ್ಸ್ ಹೋಲ್ ರೇಸ್ ಟು ಎಕ್ಸ್ ಇಂಟು ಬ್ರಾಕೆಟ್ ಇವಾಗ ಇದನ್ನು ಒಳಗಿದೆ ಇದನ್ನು ಬೇಕಿದ್ದನ್ನು ಸಿಂಪ್ಲಿಫೈ ಮಾಡಿ ಬರಿಬೋದು ಇವಾಗ ಇದನ್ನು sec x ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ ಇಲ್ಲಾಂದರೆ 1/x ಇದಿಲ್ಲ ಅದನ್ನ 1/cos x ಇಲ್ಲ ಓಕೆ ಇದನ್ನು ನೀವು ಆ್ಯಸ್ ಇಟ್ ಈಸ್ ಬರೆದು ಕೂಡ ಮಲ್ಟಿಪ್ಲೈ ಮಾಡಿದ್ರೂ ನಡೆಯುತ್ತೆ ಇಲ್ಲೇನಿದೆ 1/cos x ಇತ್ತಲ್ಲ ಇದನ್ನು ನಾನು ಏನು ಮಾಡ್ತೇನೆ ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ ಇಲ್ಲಿ 1/cos x ಸಿ 1/cos x ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ ಫಸ್ಟ್ ರಿಸಲ್ಟ್ ಮತ್ತು ಸೆಕೆಂಡ್ ಎರಡು ರಿಸಲ್ಟಿಗೂ ಮಲ್ಟಿಪ್ಲೈ ಮಾಡ್ಕೊಂಡು ಅದಕ್ಕೆ ನಾನು ಇಲ್ಲಿ ಬ್ರಾಕೆಟ್ ಹಾಕಿರೋದು 1/cos x ಎರಡು ಕ್ಯಾನ್ಸಲ್ ಆಗಿದ್ದು ಫಸ್ಟಿಗೆ +1 ಬರುತ್ತಾ ಅದನ್ನೇ ನಾನು ಇಲ್ಲಿ ಬರಿತಾ ಇದ್ದೀನಿ +1 ಅದಾದಮೇಲೆ ಇಲ್ಲಿ ಮೈನಸ್ ಇದೆ ಇಲ್ಲಿ sin/cos ಆಗುತ್ತೆ sin/cos ಅಂತಂದರೆ ಏನಾಗುತ್ತೆ ನಿಮ್ದು ಆನ್ಸರ್ ನೋಡಿ tan x ಆಗುತ್ತಾ ಇಲ್ಲಿ x ಇದೆ ಅಂದರೆ ಮೈನಸ್ ಆಫ್ x ಇಂಟು tan x ಅಂತ ಬರೀಬೋದಾ ಯಾವಾಗ ಇದನ್ನು 1/x ಈ ಬ್ರಾಕೆಟ್ ಒಳಗೆ ಮಲ್ಟಿಪ್ಲೈ ಮಾಡಿದ್ಮೇಲೆ ಇದು ಆ್ಯಸ್ ಇಟ್ ಈಸ್ ಬರೀಬೇಕು ಏನಿದೆ ಇಲ್ಲಿ ನಿಮ್ಮದು ಪ್ಲಸ್ ಲಾಗ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇದು ನಿಮ್ಮದು du/dx ಆನ್ಸರ್ ಆಯಿತು ನೆಕ್ಸ್ಟ್ ಏನಿದೆ ಪ್ಲಸ್ ಇವಾಗ dv/dx ಬರೀಬೇಕು ಸೊ dv/dx ಬರೀಬೇಕಂದ್ರೆ ಇಲ್ಲಿ ಕೂಡ ಏನಿದೆ ನೋಡಿ ಫಸ್ಟು ಆ್ಯಸ್ ಇಟ್ ಈಸ್ ಬರೀತೀನಿ ಇಲ್ಲಿ ಕಂಟಿನ್ಯೂ ಬರೀತಾ ಇದ್ದೀನಿ ಇಲ್ಲಿಂದ ಎಕ್ಸ್ ಇಂಟು ಸೈನ್ ಆಫ್ ಎಕ್ಸ್ ಹೋಲ್ ರೇಸ್ ಟು 1/x ಇಂಟು ಬ್ರಾಕೆಟ್ ಇಲ್ಲಿ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಇನ್ನು ಕಾಸ್ ಎಕ್ಸ್ ತೊಗೊಳ್ಳಲ್ಲ ಇದನ್ನು ಆ್ಯಸ್ ಇಟ್ ಈಸ್ ತೊಗೋತಾ ಇದ್ದೀನಿ ಇಲ್ಲಿ 1/sin x ಇದೆಯಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ ಇಲ್ಲಿ x ಇಂಟು x² ಆಲ್ರೆಡಿ ನೀವು ಕಾಮನ್ ತೊಗೊಂಡಿದ್ದೀರಾ ಇಲ್ಲಿ ಉಳಿದಿದ್ದು ಬರೀ 1/sin x ಇತ್ತು 1/sin x ಇಲ್ಲಿ ಮಲ್ಟಿಪ್ಲೈ ಮಾಡಿ ಫಸ್ಟ್ಗೆ ಇಲ್ಲಿ ಏನಾಗುತ್ತೆ ನೋಡಿ ಎಕ್ಸ್ ಇದೆ ಆ್ಯಸ್ ಇಟ್ ಈಸ್ cos/sin ಅಂತಂದರೆ ಕಾಟ್ ಆಗುತ್ತಾ ಓಕೆ ಅದನ್ನು ನಾನು ಇಲ್ಲಿ ಬರಿತಾ ಇದ್ದೀನಿ ಕಾಟ್ ಎಕ್ಸ್ ಇಲ್ಲಿ sin x ಡಿವೈಡ್/sin x ಅಂದರೆ ಏನಾಯಿತು 1 ಹೋಯಿತು ಓಕೆ ಅದರ ಆನ್ಸರ್ 1 ಇಲ್ಲಿ ಬರೀರಿ ಅದಾದಮೇಲೆ ಉಳಿದಿದ್ದು ಮೈನಸ್ ಲಾಗ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಓಕೆ ಎಷ್ಟು ಬರೆದ್ರೆ ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಗುತ್ತೆ ಇದಕ್ಕೆ ಟೋಟಲ್ ಆಗಿರೋದು 3 ಮಾರ್ಕ್ಸ್ ಓಕೆ ಸುಮ್ಮನೆ ನಿಮ್ಮ ಎಲಿಮೆಂಟ್ ಎಕ್ಸಾಮಲ್ಲಿ ಒಂದು ಕ್ವಶನ್ ಲಾಗರಿದಮ್ ಮೇಲೆ ಬಂದೇ ಬರುತ್ತೆ ಹಾಗಾಗಿ ಇದೆಲ್ಲ ಎಕ್ಸಾಂಪಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಇಲ್ಲಿ ಸ್ವಲ್ಪ ಸ್ಪೆಷಲ್ ಎಕ್ಸಾಂಪಲ್ಸ್ ಇದ್ದಾವೆ ಇದನ್ನ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ 12th ಒನ್ ಏನಿದೆ ನೋಡಿ x⁻y ಪ್ಲಸ್ y⁻x ಇಸ್ ಈಕ್ವಲ್ಸ್ ಟು 1 ಇದೆ ಸೊ ಇದಕ್ಕೆ ನಾವು ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಸೊ ಈ ಥರ ಇದ್ದಾಗ ಏನು ಮಾಡೋದು x⁻y ಇದೆ ಪ್ಲಸ್ y⁻x ಇದೆ ಇಸ್ ಈಕ್ವಲ್ಸ್ ಟು 1 ಇಲ್ಲಿ ಕೂಡ ಡೈರೆಕ್ಟಾಗಿ ಲಾಗ್ ಅಪ್ಲೈ ಮಾಡಲಿಕ್ಕೆ ಹೋಗಬಾರ್ದು ಇಲ್ಲಿ ಏನು ಮಾಡಬೇಕು ಇದಕ್ಕೆ u ಅಂತ ಡಿನೋಟ್ ಮಾಡಿ ಇದಕ್ಕೆ v ಅಂತ ಡಿನೋಟ್ ಮಾಡಿ ಇಸ್ ಈಕ್ವಲ್ಸ್ ಟು 1 ಆಗುತ್ತಾ ಓಕೆ ಇವಾಗ ಬೇಕಿದ್ರೆ ಡಿಫ್ರೆನ್ಷಿಯೇಟ್ ಮಾಡಿ ಏನಾಗುತ್ತೆ ಇದು du/dx ಆಗುತ್ತೆ ಪ್ಲಸ್ dv/dx ಆಗುತ್ತೆ ಇಸ್ ಈಕ್ವಲ್ಸ್ ಟು 1 ಡಿಫ್ರೆನ್ಷಿಯೇಷನ್ 0 ಆಗುತ್ತಾ ಸೊ ಇದಕ್ಕೆ ನೀವು ಇಕ್ವೇಷನ್ ಸ್ಟಾರ್ ಅಂತ ಕೊಡಿ ಲಾಸ್ಟಿಗೆ ನೀವು dy/dx ಬಂದೇ ಬರುತ್ತೆ ಓಕೆ ಸೊ ನಾನು ಇವಾಗ ಏನು ಡಿನೋಟ್ ಮಾಡಿದ್ದೆ ಫಸ್ಟು u ಇಸ್ ಈಕ್ವಲ್ಸ್ ಟು ಏನು ತೊಗೊಂಡಿದ್ದೀನಿ x⁻y ಇದೆ ಸೊ u ಇಸ್ ಈಕ್ವಲ್ಸ್ ಟು x⁻y ಇವಾಗ ನಾವು ಲಾಗ್ ಅಪ್ಲೈ ಮಾಡ್ಬೋದು ಲಾಗ್ ಆಫ್ u ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಇದು y ಇಂಟು ಲಾಗ್ ಆಫ್ x ಆಯಿತು ಕರೆಕ್ಟ್ ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ ಇವಾಗ 1/u du/dx ಆಗುತ್ತೆ ಇಲ್ಲಿ ಮತ್ತು u ಇಂಟು v ವೇರಿಯೇಬಲ್ ಯಾಕಂದರೆ ಎರಡು ವೇರಿಯೇಬಲ್ ಇದ್ದಾವೆ y ಆ್ಯಸ್ ಇಟ್ ಈಸ್ ಇಡ್ತೀರಾ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x ಆಗುತ್ತೆ ಪ್ಲಸ್ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ y ಡಿಫ್ರೆನ್ಷಿಯೇಷನ್ ಎಷ್ಟಾಗುತ್ತೆ dy/dx ಆಗುತ್ತೆ ಕರೆಕ್ಟಾ ಓಕೆ ಸೊ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಯುನ ಈ ಸೈಡ್ ಶಿಫ್ಟ್ ಮಾಡ್ತಾಯಿದ್ದೀನಿ du/dx ಇಸ್ ಈಕ್ವಲ್ಸ್ ಟು ಯು ಈ ಸೈಡ್ ಶಿಫ್ಟ್ ಮಾಡಿದರೆ u ಇಸ್ ಈಕ್ವಲ್ಸ್ ಏನು ತೊಗೊಂಡಿದ್ರಿ x⁻y ಆಗುತ್ತೆ ಇಂಟು ಬ್ರಾಕೆಟ್ ಇದು y/x ಅಂತ ಬರೀಬೋದಾ ಓಕೆ y/x ಅಂತ ಬರೆದೆ ನಾನು ಅದಾದಮೇಲೆ ಪ್ಲಸ್ ಇಲ್ಲಿ ಲಾಗ್ ಎಕ್ಸ್ ಇಂಟು dy/dx ಇದೆ ಇದು ನಿಮ್ಮದು du/dx ಆಯಿತಾ ಇದಕ್ಕೆ ನಾನು ಏನು ಕೊಡ್ತಾಯಿದ್ದೀನಿ ಇಕ್ವೇಷನ್ 1 ಅಂತ ಕೊಡ್ತಾಯಿದ್ದೀನಿ ಕರೆಕ್ಟಾ ಸೊ ಇವಾಗ ನಮಗೇನು ಸಿಕ್ತು du/dx ಸಿಕ್ತು ನೆಕ್ಸ್ಟ್ dv/dx ಮಾಡಬೇಕು ಓಕೆ ಸೊ dv/dx ಮಾಡಬೇಕಂದ್ರೆ ಏನಿದೆ ನಮ್ಮದು v ಇಸ್ ಈಕ್ವಲ್ಸ್ ಟು y⁻x ಇದೆ ಇಲ್ಲಿ ಕರೆಕ್ಟ್ ಸೊ ಇದಕ್ಕೆ ನೀವು ಮತ್ತೆ ಲಾಗ್ ಅಪ್ಲೈ ಮಾಡಿ
ಲಾಗ್ ವಿ ಈಸ್ ಈಕ್ವಲ್ಸ್ ಟು ಇವಾಗ ಎಕ್ಸ್ ಬರುತ್ತೆ, ಇಲ್ಲಿ ಲಾಗ್ ವೈ ಬರುತ್ತೆ. ಇದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1/v dv/dx ಆಗುತ್ತೆ. ಅದಾದಮೇಲೆ ಇಲ್ಲಿ ಯು ಇಂಟು ವಿ ಫಾರ್ಮುಲಾ ಮತ್ತು ಎಕ್ಸ್, ಇಲ್ಲಿ ಲಾಗ್ ವೈ ಡಿಫ್ರೆನ್ಷಿಯೇಷನ್ 1/y ಆಗುತ್ತೆ, ಇಲ್ಲಿ dy/dx. ಯಾಕಂದರೆ ಇದು y ಅನ್ನೋದು ಎಕ್ಸ್ಟ್ರಾ ರಿಸಲ್ಟ್ ಆಗಿಬಿಡುತ್ತೆ, ಅದಕ್ಕೆ dy/dx ಪ್ಲಸ್ ನೆಕ್ಸ್ಟ್ dy ಆ್ಯಸ್ ಇಟ್ ಈಸ್ ಲಾಗ್ ಆಫ್ ವೈ ಆ್ಯಸ್ ಇಟ್ ಈಸ್ ಬರೀತಾರೆ, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಸೊ ಇದನ್ನು ಲಾಸ್ಟು dv/dx ಇಸ್ ಈಕ್ವಲ್ಸ್ ಟು ವಿ ಸೈಡ್ ಶಿಫ್ಟ್ ಮಾಡಿದ್ರೆ ಮಲ್ಟಿಪ್ಲೈ ಆಗುತ್ತೆ. ವಿ ಅಂದರೆ y⁻x ಇದೆ ಇಂಟು ಬ್ರಾಕೆಟ್, ಇದನ್ನು ನಾನು x/y ಅಂತ ಬರೀತೀನಿ, dy/dx ಪ್ಲಸ್ ಇದು ಲಾಗ್ y ಇಂಟು 1 ಅಂದರೆ ಲಾಗ್ yನೇ ಆಯಿತಾ. ಇದು ನಿಮ್ಮದು ಇಕ್ವೇಷನ್ 2 ಆಯಿತು. ಇಕ್ವೇಷನ್ 1 ಇಕ್ವೇಷನ್ 2 ಎರಡನ್ನ ನಾನು ಇಕ್ವೇಷನ್ ಸ್ಟಾರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಓಕೆ, ನಾನು ಇವಾಗ ಇಕ್ವೇಷನ್ ಸ್ಟಾರ್ ತೊಗೋತಾ ಇದ್ದೀನಿ. ಏನಿದೆ ನಮ್ಮದು ಇಕ್ವೇಷನ್ ಸ್ಟಾರು du/dx ಪ್ಲಸ್ dv/dx ಈಸ್ ಈಕ್ವಲ್ಸ್ ಟು 0 ಇದೆ. du/dx ಆನ್ಸರ್ ಇಲ್ಲಿದೆಯಾ? ಸೊ ಇದನ್ನು ನಾನು ಬರಿತಾ ಇದ್ದೀನಿ. ಅದೇ ರೀತಿ ಇಲ್ಲಿ x⁻y ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊತ ಹೋಗ್ತಾ ಇದ್ದೀನಿ. ಓಕೆ, ಸೊ x⁻y ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ, x⁻y ಇಂಟು y/x ಪ್ಲಸ್ ಇಲ್ಲಿನೂ ಮಲ್ಟಿಪ್ಲೈ ಮಾಡಬೇಕಾ, ಯಾಕಂದರೆ ಇದು ಫಸ್ಟ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡಬೇಕು, ಮತ್ತು ಇಲ್ಲಿನೂ ಮಲ್ಟಿಪ್ಲೈ ಮಾಡ್ತಾ ಇರಬೇಕು, ಯಾಕಂದರೆ ಮಲ್ಟಿಪ್ಲಿಕೇಶನ್ ಸೈನ್ ಇದೆ, ಇಲ್ಲಿ ಏನೂ ಇಲ್ಲ ಅಂದರು. ಓಕೆ, ಇಲ್ಲಿ ಏನಾಗುತ್ತೆ x⁻y ಆಗುತ್ತೆ, ಇಲ್ಲಿ ಲಾಗ್ ಆಫ್ x dy/dx. ಇದು ಪೂರ ರಿಸಲ್ಟ್ ಏನಾಯಿತು ನಿಮ್ಮದು du/dx ಆಯಿತು. ಅದೇ ರೀತಿ dv/dx ರಿಸಲ್ಟ್ನ ಇಲ್ಲಿನೂ y⁻x ಇದೆ, ಇದನ್ನು ಒಳಗೆ ಮಲ್ಟಿಪ್ಲೈ ಮಾಡ್ಬೋದಾ? ಒಳಗೆ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ನೋಡಿ, y ಇಂಟು y⁻x ಇಂಟು x ಡಿವೈಡೆಡ್ ಬೈ y. ಅದಾದಮೇಲೆ ಇಲ್ಲಿ dy/dx ಇದೆ ಪ್ಲಸ್ ಮತ್ತು ಇಲ್ಲಿ ಈ ರಿಸಲ್ಟ್ನು ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು, y⁻x ಇಂಟು ಲಾಗ್ ಆಫ್ y ಆಯಿತು. ಓಕೆ, ಸೊ ಇದು ನಿಮ್ಮದು dv/dx ಆಯಿತಾ. ಸೊ ಈಸ್ ಈಕ್ವಲ್ಸ್ ಏನಿದೆ ಇಲ್ಲಿ 0, ಇಲ್ಲಿ ಬರ್ಕೊಂಬಿಡಿ ಈಸ್ ಈಕ್ವಲ್ಸ್ ಟು 0. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ ಬರೀಬೇಕು. ಏನಾಗುತ್ತೆ ನೋಡಿ, ಇಲ್ಲಿ ಡಿವೈಡ್/x ಇದೆಯಲ್ಲ, ಇದು ಮೇಲೆ ಹೋದರೆ ಏನಾಗುತ್ತೆ, ಇವಾಗ ಇಲ್ಲಿ ಆಲ್ರೆಡಿ x⁻y ಇದೆ ಇಂಟು y ಡಿವೈಡೆಡ್/x ಇದೆ. ಸೊ ಇದನ್ನ x ನಾನು ಮೇಲೆ ತೊಗೊಂಡ್ರೆ ಏನಾಗುತ್ತೆ, x⁻y ಇದೆ, ಇಲ್ಲಿ y ಇದೆ, ಇದು x⁻−1 ಅಂತ ಬರೀಬೋದಾ? ಓಕೆ, ಲಾ ಆಫ್ ಇಂಡೈಸಸ್ ಕನ್ಸಿಡರ್ ಮಾಡಿದರೆ ಇವೆರಡೇ ರಿಸಲ್ಟ್ನ ನೀವು ತೊಗೊಂಡ್ರೆ ಇದು ರಿಸಲ್ಟ್ ಏನಾಗುತ್ತೆ, x⁻y−1 ಅಂತ ಬರೀಬೋದಾ? ಓಕೆ, ಸೊ ಹಾಗಾಗಿ ನಾ ಈ ರಿಸಲ್ಟ್ನ ಏನು ತೊಗೋತಾ ಇದ್ದೀನಿ, ಮೇಲೆ ತೊಗೊಂಡ್ರೆ ಅದು ಏನಾಗ್ಬಿಡುತ್ತೆ, ಇವಾಗ x⁻y−1 ಆಗುತ್ತೆ ಇಂಟು y ಆಗುತ್ತೆ. ಗೊತ್ತಾಯ್ತಾ? ಸೊ ನಾನು ಏನು ಮಾಡಿದೆ, ಇಲ್ಲಿ x⁻y ಇದನ್ನ ಮೇಲೆ ತೊಗೊಂಡೆ, ಇಂಟು y ಸಪ್ರೇಟ್ ಬರುತ್ತೆ. ಅದಾದಮೇಲೆ ಇಲ್ಲಿ ಒಂದು dy/dx ಇದೆ, ಇದು ನಾವು ಇವಾಗ ಬೇಕಿದ್ರೆ ಬ್ರ್ಯಾಕೆಟ್ ರಿಮೂವ್ ಮಾಡ್ಬೋದು, ಯಾಕಂದರೆ ಇಲ್ಲಿ ಪ್ಲಸ್ ಸೈನ್ ಇದೆ. ಸೊ ನೋ ಪ್ರಾಬ್ಲಮ್, ಇಲ್ಲಿ ಬ್ರ್ಯಾಕೆಟ್ ರಿಮೂವ್ ಮಾಡಿ ಬರೀಬೋದು. ಓಕೆ, ಸೊ ಇದು ಒಂದು ರಿಸಲ್ಟ್, ಇಲ್ಲಿ dy/dx ಇದೆ ಮತ್ತು ಇಲ್ಲಿ ಒಂದು dy/dx ಇದೆ. ನಾನು ಈ ರಿಸಲ್ಟ್ಸ್ ಬರ್ತೀನಿ, ಯಾವುದು ಟರ್ಮಲ್ಲಿ dy/dx ರಿಸಲ್ಟ್ ಇರೋದಿಲ್ಲ ಆ ಟರ್ಮ್ಸ್ನ ಒಂದು ಸೈಡ್ ಮಾಡ್ಕೋಬೇಕು ಇವಾಗ. ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಈ ಟರ್ಮ್ನ ಇಲ್ಲಿ ಬರಿತಾ ಇದ್ದೀನಿ. ಏನಿದೆ ನೋಡಿ, ಇಲ್ಲಿ ಪ್ಲಸ್ y⁻x ಇದೆ, ಅದಾದಮೇಲೆ ಲಾಗ್ y ಇದೆ, ಕರೆಕ್ಟಾ, ಈಸ್ ಈಕ್ವಲ್ಸ್ಗೆ. ಸೊ ಇವೆರಡು ಟರ್ಮ್ಸ್ ಆ ಸೈಡ್ ತೊಗೋತಾ ಇದ್ದೀನಿ. ಎರಡು ಟರ್ಮಲ್ಲಿ dy/dx ಕಾಮನ್ ಟರ್ಮ್ ಇದೆನಾ, ಸೊ dy/dx ಆ್ಯಸ್ ಇಟ್ ಇಸ್ ಬರೀರಿ ಬ್ರಾಕೆಟಲ್ಲಿ. ಏನಾಗುತ್ತೆ, ಇಲ್ಲೇನು ಉಳಿಯುತ್ತೆ, ಮೈನಸ್, ಇದು ಟರ್ಮ್ ಈ ಸೈಡ್ ಇದ್ದರೆ ಮೈನಸ್ ಆಗಿರುತ್ತೆ, ಮೈನಸ್ x⁻y ಲಾಗ್ x. ಇದನ್ನು ಈ ಸೈಡ್ ಬಂದರೆ ಇಲ್ಲಿನೂ y ಇದೆ ನೋಡಿ, ಈ yನು ಮೇಲೆ ಹೋದರೆ y⁻x−1 ಅಂತ ಬರೀಬೋದಾ? ಓಕೆ, ಇದು ಮೈನಸ್ ಈ ಸೈಡ್ ಬಂದರೆ ಮೈನಸ್ ಆಗಿರುತ್ತೆ, y⁻x−1 ಇಂಟು x ಆಗುತ್ತೆ. ಈ ಸ್ಟೆಪ್ ಅರ್ಥ ಆಯಿತಾ? ಇವೆರಡು ಟರ್ಮ್ನ ನಾನು ಈ ಸೈಡ್ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇಲ್ಲೇನು ತೊಗೊಂಡಿದ್ದೀನಿ ನಾನು, ಮೈನಸ್ ಈ ಸೈಡ್ ತೊಗೊಂಡ್ರೆ ಮೈನಸ್ ಆಗಿರುತ್ತೆ, dy/dx ಎರಡರೂ ಕಾಮನ್ ಫ್ಯಾಕ್ಟರ್ ತೊಗೊಂಡ್ರೆ ಇಲ್ಲಿ x⁻y ಬಂತು, ಲಾಗ್ x ಉಳಿತು. ಇಲ್ಲಿ y ಡಿನಾಮಿನೇಟರ್ ಮೇಲೆ ತೊಗೊಂಡ್ರೆ ಅದೇನಾಗುತ್ತೆ, y⁻x ಇದೆ ಆಲ್ರೆಡಿ, -1 ಆಗುತ್ತೆ ಇಂಟು x ಆಗುತ್ತೆ. ಇದು ಕಾಮನ್ ಫ್ಯಾಕ್ಟರ್ ಬಂದಿದೆ. ಎರಡು ಕಡೆ ಮೈನಸ್ ಆಗಿ ಬಂದರೆ ಎರಡು ಸೈಡ್ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಇಲ್ಲಿ ನಮಗೆ dy/dx ಸಿಗ್ತಾ. ಸೊ ಲಾಸ್ಟ್ ಆನ್ಸರ್ ಏನು ಬರೀಬೇಕು, dy/dx ಇಸ್ ಈಕ್ವಲ್ಸ್ ಟು, ಸೊ dy/dx ಇಸ್ ಈಕ್ವಲ್ಸ್ ಟು, ಇಲ್ಲಿ ಇಂಟು ಇದೆ, ಇದನ್ನ ಈ ಸೈಡ್ ಕಂಪ್ಲೀಟಾಗಿ ಶಿಫ್ಟ್ ಮಾಡ್ಬೋದಾ? ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಡಿವೈಡ್/ಬೈ ಆಗುತ್ತೆ. ಸೊ ಇಲ್ಲಿ ಮೊದಲು ಏನು ಉಳಿದಿತ್ತು ಅದನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ ನಾನು, x⁻y−1 ಇಂಟು y ಪ್ಲಸ್ y⁻x ಲಾಗ್ y ಡಿವೈಡೆಡ್ ಬೈ ಈ ಟರ್ಮ್ನ ಇಂಟು ಇದ್ದದ್ದು ಈ ಸೈಡ್ ಥಳಗೆ ಬರೀಬೇಕು. ಇಲ್ಲಿ ಮೈನಸ್ ಕಾಮನ್ ಟರ್ಮ್ ತೊಗೊತಿದ್ದೀನಿ ನಾನು, ಕಾಮನ್ ಫ್ಯಾಕ್ಟರ್ ಉಳಿತೇನೆ. ಇಲ್ಲಿ ಮೈನಸ್ ತೊಗೊಂಡ್ರೆ x⁻y ಅದಾದಮೇಲೆ ಲಾಗ್ x ಪ್ಲಸ್ y⁻x−1 ಇಂಟು x. ಇದು ಯಾಕೆ ಪ್ಲಸ್ ಆಯ್ತಂದರೆ ಇಲ್ಲಿ ಮೈನಸ್ನ ಕಾಮನ್ ತೊಗೊಂಡಿದ್ದೀನಿ. ಸೊ ಇದು ನಿಮ್ಮದು ಲಾಸ್ಟ್ ಆನ್ಸರ್ ಆಗಿರುತ್ತೆ. ಇಲ್ಲಿವರೆಗೂ ನೀವು ಮಾಡಿದರೆ 3 ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಂಪಲ್ ಆಗಿದೆ.
ಅರ್ಥ ಆಯ್ತಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ 13th ಒನ್. ಇದು ಸಿಂಪಲ್ ಆಗಿದೆ. ಇದಿದೆ y⁻x ನಾನು ಬರೆದುಕೋತಾ ಇದ್ದೀನಿ. y⁻x ಈಸ್ ಈಕ್ವಲ್ಸ್ ಟು x⁻y ಇದೆ. ಕರೆಕ್ಟಾ? ಸೊ ಇವಾಗ ನಾವು ಬೇಕಿದ್ರೆ ಲಾಗ್ ಅಪ್ಲೈ ಮಾಡ್ಕೋಬೋದು. ಯಾಕಂದರೆ ಎರಡು ಸೈಡ್ ಈಸ್ ಈಕ್ವಲ್ಸ್ ಟು ಇದೆನಾ ಮಿಡಲ್ ಸಿಂಬಲ್. ಇಲ್ಲಿ ನಾವು ಬೇಕಾದರೆ ಸಪ್ರೇಟಾಗಿ ಲಾಗ್ ಅಪ್ಲೈ ಮಾಡ್ಬೋದು, ಇಲ್ಲಿ ಸಪ್ರೇಟಾಗಿ ಲಾಗ್ ಅಪ್ಲೈ ಮಾಡ್ಬೋದು. ಇಲ್ಲಿ ಯಾವುದೇ ಥರನಾದ ಪ್ಲಸ್ ಮೈನಸ್ ಇಲ್ಲ. ಓಕೆ, ಸೊ ನಾನು ಇವಾಗ ಲಾಗ್ ಅಪ್ಲೈ ಮಾಡಿದರೆ ಎರಡು ಕಡೆ ಏನಾಗುತ್ತೆ, ಇದು ಲಾಗ್ ಆಫ್ y⁻x ಆಗುತ್ತೆ, ಇದು ಲಾಗ್ ಆಫ್ x⁻y ಆಗುತ್ತೆ. ಇಲ್ಲಿ x⁻n ಫಾರ್ಮುಲಾ ಅಪ್ಲೈ ಮಾಡ್ಬೋದಾ? ಅಂದರೆ ಇದು x ಫಸ್ಟ್ ಬರುತ್ತೆ, ಇಲ್ಲಿ ಲಾಗ್ ಆಫ್ y ಆಗುತ್ತೆ. ಇದು y ಮೊದಲಿಗೆ ಬರುತ್ತೆ, ಅದಾದಮೇಲೆ ಲಾಗ್ ಆಫ್ x ಆಗುತ್ತೆ. ಇವಾಗ ನಾವು ಏನು ಮಾಡ್ಬೋದು, ಡಿಫ್ರೆನ್ಷಿಯೇಟ್ ಮಾಡ್ಬೋದು ಎರಡು ಕಡೆ. ಇಲ್ಲಿ x ಆಗುತ್ತೆ, ಇಲ್ಲಿ v ಆಗುತ್ತೆ. ಅಂದರೆ u⁻v ಫಾರ್ಮುಲಾ ಅಪ್ಲೈ ಮಾಡಿ. x ಆ್ಯಸ್ ಇಟ್ ಈಸ್ ಅ ಲಾಗ್ y ಡಿಫ್ರೆನ್ಷಿಯೇಷನ್ 1/y dy/dx ಆಯಿತು. ಕರೆಕ್ಟಾ? ಸೊ ಪ್ಲಸ್ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇಲ್ಲಿ u⁻v ಫಾರ್ಮುಲಾ ಅಪ್ಲೈ ಆಗ್ತಾ ಇದೆ. ಓಕೆ, ಇವಾಗ ಲಾಗ್ y ಆ್ಯಸ್ ಇಟ್ ಈಸ್ ಬರೀರಿ. ಅದಾದಮೇಲೆ x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 1 ಆಗುತ್ತೆ. ಇದು ನಿಮ್ಮದು ಮುಗೀತು. u⁻v ಈ ಸೈಡನ್ನು ಮತ್ತೆ u⁻v ಅಪ್ಲೈ ಮಾಡಿ. ಏನಾಗುತ್ತೆ, y ಆ್ಯಸ್ ಇಟ್ ಈಸ್ ಅ ಲಾಗ್ x ಡಿಫ್ರೆನ್ಷಿಯೇಷನ್ 1/x ಪ್ಲಸ್ ಲಾಗ್ x ಆ್ಯಸ್ ಇಟ್ ಈಸ್ ಅ y ಡಿಫ್ರೆನ್ಷಿಯೇಷನ್ dy/dx ಆಯಿತು. ಓಕೆ, ಇಲ್ಲಿ ಒಂದು ಇಲ್ಲಿ ಒಂದು dy/dx ಇದೆ. ಎರಡನ್ನ ಒಂದು ಸೈಡ್ ಮಾಡ್ಕೊಂಬೇಡಿ. ಏನಾಗುತ್ತೆ ನೋಡಿ, ಇಲ್ಲಿ x/y ಇದು dy/dx ಇದೆ. ನಾನು ಕಾಮನ್ ಫ್ಯಾಕ್ಟರ್ ತೊಗೊಂಡ್ಬಿಡ್ತೀನಿ. dy/dx ಇಲ್ಲೇನು ಉಳಿತು, x/y ಉಳಿತು. ಇದು ಈ ಸೈಡ್ ಇದ್ದದ್ದು ಈ ಸೈಡ್ ಬಂದರೆ ಮೈನಸ್ ಆಗುತ್ತಾ? ಆಲ್ರೆಡಿ dy/dx ನಾ ಕಾಮನ್ ತೊಗೊಂಡಿದ್ದೀನಿ. ಅಂದರೆ ಇಲ್ಲೇನು ಉಳಿತು, ಮೈನಸ್ ಆಫ್ ಲಾಗ್ x ಉಳಿತು ಇಸ್ ಈಕ್ವಲ್ಸ್ ಟು ಇಲ್ಲೇನಿದೆ y/x ಇದೆ. ಸೊ ಇದು ಲಾಗ್ y ಇಂಟು 1 ಅಂದರೆ ಲಾಗ್ yನೇ ಆಗಿರುತ್ತೆ. ಲಾಗ್ yನ ಈ ಸೈಡ್ ಶಿಫ್ಟ್ ಮಾಡಿದರೆ ಮೈನಸ್ ಆಫ್ ಲಾಗ್ y ಆಗುತ್ತೆ. ಕರೆಕ್ಟ್? ಸೊ ಇದರಲ್ಲಿ ನಾನು ಇಲ್ಲಿ ಎಲ್ ಸಿ ಎಮ್ ತೊಗೋಬೋದಾ, y ಎಲ್ ಸಿ ಎಮ್, ಇಲ್ಲಿ ಎಕ್ಸ್ ಎಲ್ ಸಿ ಎಮ್ ತೊಗೋಬೋದಾ? ಅವಾಗ ಏನಾಗುತ್ತೆ ನೋಡಿ, dy/dx ಇಸ್ ಈಕ್ವಲ್ಸ್ ಟು ಇಲ್ಲಿ y ಎಲ್ ಸಿ ಎಮ್ ತೊಗೊಂಡ್ರೆ ಎಕ್ಸ್ ಮೈನಸ್ y ಇಂಟು ಲಾಗ್ x ಆಗುತ್ತೆ. ಯಾಕಂದರೆ ನಿಮ್ಮದು ಎಲ್ ಸಿ ಎಮ್ ಇಲ್ಲಿ y ಬಂದಿರುತ್ತೆ. ಯಾಕಂದರೆ ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ, ಇಲ್ಲಿನೂ ಏನಿಲ್ಲ ಅಂದರೆ 1 ಇದ್ದರೆ ಇಲ್ಲಿ ಎಷ್ಟಾಗುತ್ತೆ ನೋಡಿ, ಎಲ್ ಸಿ ಎಮ್ ಎಕ್ಸ್ ಆಗುತ್ತೆ, y ಮೈನಸ್ ಲಾಗ್ ಆಫ್ ಇಲ್ಲಿ ಎಕ್ಸ್ ಮಲ್ಟಿಪ್ಲೈ ಮಾಡಬೇಕು, ಎಕ್ಸ್ ಇಂಟು ಲಾಗ್ y ಆಗುತ್ತೆ. ಕರೆಕ್ಟಾ? ಸೊ ಇವಾಗ ಏನು ಮಾಡಿ, dy/dx ಆನ್ಸರ್ ಬರೀರಿ. ಏನಾಗುತ್ತೆ ನೋಡಿ, dy/dx ಇಸ್ ಈಕ್ವಲ್ಸ್ ಟು, ಸೊ ಇಲ್ಲೇನು ಉಳಿದಿರೋದು y ಮೈನಸ್ ಎಕ್ಸ್ ಇಂಟು ಲಾಗ್ ಆಫ್ y ಇದೆ. ಕರೆಕ್ಟಾ? ಸೊ ಅದಾದಮೇಲೆ ಡಿವೈಡೆಡ್ ಬೈ, ಸೊ ಇದನ್ನು ನಾನು ಎಕ್ಸ್ ಅನ್ನೋದನ್ನು ಇಲ್ಲಿ ಬರೀತಾ ಇದ್ದೀನಿ. ಸೊ ಇಲ್ಲೇನು ಉಳಿದಿದೆ ನೋಡಿ, ಇದು ಇಂಟು ಇದೆ, ಈ ಸೈಡ್ ಬಂದರೆ ಡಿವೈಡ್ ಬೈ ಆಗಬೇಕು. ಡಿವೈಡ್ ಬಂದರೆ ಇದು ರಿವರ್ಸ್ ಮಾಡಿ ಬರೀಬೇಕಾ? ಓಕೆ, ರಿವರ್ಸ್ ಮಾಡಿದರೆ ಈ y ಅನ್ನೋದು ಇಲ್ಲಿ ಬರುತ್ತೆ, ಇದು ಮೇಲೆ ಇರೋದು ಕೆಳಗಡೆ ಬರುತ್ತೆ. ಏನಿದೆ ಇದು ಎಕ್ಸ್ ಮೈನಸ್ y ಇಂಟು ಲಾಗ್ ಆಫ್ ಎಕ್ಸ್ ಆಗುತ್ತೆ. ಸೊ ಇದನ್ನು ನೀವೇನಂತ ಬರೀರಿ, dy/dx ಇಸ್ ಈಕ್ವಲ್ಸ್ ಟು y/x ಇಂಟು ಬ್ರ್ಯಾಕೆಟ್ y ಮೈನಸ್ ಎಕ್ಸ್ ಇಂಟು ಲಾಗ್ y ಡಿವೈಡ್ ಬೈ ಎಕ್ಸ್ ಮೈನಸ್ y ಇಂಟು ಲಾಗ್ ಎಕ್ಸ್. ಇಷ್ಟು ಬರೆದರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಇದು ಕೂಡ ಒಂದು ಸತಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿದೆ 3 ಮಾರ್ಕ್ಸಿಗೆ. ಅರ್ಥ ಆಯ್ತಾ? ಓಕೆ, ಸೊ ನೆಕ್ಸ್ಟ್ 14th ಎಕ್ಸಾಂಪಲ್ ನೋಡಿ. ಇದು ಕೂಡ ಸೇಮ್ ಅದೇ ರೀತಿ ಇರೋದು. ಇಲ್ಲಿನೂ ಏನು ಮಾಡಿ, ಕಾಸ್ ಎಕ್ಸ್ ರೇಸ್ ಟು y ಇದೆ, ಅದಾದಮೇಲೆ ಇಲ್ಲೇನಿದೆ ಕಾಸ್ y ರೇಸ್ ಟು ಎಕ್ಸ್ ಇದೆ. ಸೊ ಇಲ್ಲಿನೂ ಏನು ಮಾಡಿ, ಲಾಗ್ ಅಪ್ಲೈ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಏನಾಗುತ್ತೆ ನೋಡಿ, ಲಾಗ್ ಆಫ್ ಇದು y ಅನ್ನೋದು ಇಲ್ಲಿ ಫಸ್ಟಿಗೆ ಬರುತ್ತೆ, ಅದಾದಮೇಲೆ ಲಾಗ್ ಆಫ್ ಕಾಸ್ ಎಕ್ಸ್ ಆಗುತ್ತೆ. ಇದು ಎಕ್ಸ್ ಅನ್ನೋದು ಮೊದಲಿಗೆ ಬರುತ್ತೆ, ಇಲ್ಲಿ ಲಾಗ್ ಆಫ್ ಕಾಸ್ ಎಕ್ಸ್ ಆಗುತ್ತೆ. ಸಾರಿ, ಇದು ಕಾಸ್ ಆಫ್ y ಆಗುತ್ತೆ, ಇಲ್ಲಿ y ಇದೆ. ಕರೆಕ್ಟಾ? ಓಕೆ, ಇವಾಗ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ಬಿಡೋದು. ಏನಾಗುತ್ತೆ, ಓಕೆ, ಇಲ್ಲಿ u⁻v ಫಾರ್ಮುಲಾ ಆಗುತ್ತೆ. ಓಕೆ, y ಆ್ಯಸ್ ಇಟ್ ಈಸ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕೇನಿದೆ, ಲಾಗ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದರೆ 1/x ಆಗುತ್ತೆ. ಅಂದರೆ ಎಕ್ಸ್ ಜಾಗದಲ್ಲಿ ಎಕ್ಸ್ಟ್ರಾ ಟರ್ಮ್ ಕಾಸ್ ಎಕ್ಸ್ ಇದೆ. ಸೊ ಮತ್ತೆ ಅದಕ್ಕೂ ಡಿಫ್ರೆನ್ಷಿಯೇಟ್ ಮಾಡಬೇಕು. ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಆಯಿತಾ? ಸೊ ಇದು ಮುಗೀತು. ಪ್ಲಸ್ ಲಾಗ್ ಆಫ್ ಕಾಸ್ ಎಕ್ಸ್ ಇವಾಗ ಆ್ಯಸ್ ಇಟ್ ಈಸ್ ಇಟ್ಟು ವೈಡ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. y ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, dy/dx ಆಗುತ್ತೆ. ಸೊ ಇದು ಪಾರ್ಟ್ ಡಿಫ್ರೆನ್ಷಿಯೇಷನ್ ಕಂಪ್ಲೀಟ್ ಆಯಿತು. ಅದೇ ರೀತಿ ಇಲ್ಲಿನೂ ಅಪ್ಲೈ ಮಾಡಿ. ಎಕ್ಸ್ ಆ್ಯಸ್ ಇಟ್ ಈಸ್ ಇಲ್ಲಿ 1/cos y ಆ್ಯಸ್ ಇಟ್ ಈಸ್. ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಇಲ್ಲಿನೂ ಕೂಡ ಮೈನಸ್ ಆಫ್ ಸೈನ್ y ಆಗುತ್ತೆ, ಮತ್ತು ಇದೇನಾಗುತ್ತೆ dy/dx ಆಗುತ್ತೆ. ಸೊ ಅದಾದಮೇಲೆ ಏನು ಉಳಿತು, ಲಾಗ್ ಆಫ್ ಕಾಸ್ ಆಫ್ y ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ 1 ಆಗುತ್ತೆ. ಆಯಿತಾ? ಓಕೆ, ಸೊ ಇನ್ನು ಉಳಿದಿದ್ದೇನು dy/dxನ ಎಲ್ಲನೂ ಒಂದು ಕಡೆ ತೊಗೋಬೇಕು. ಇದನ್ನು ನಾನು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರೆದ್ರೆ ಏನಾಗುತ್ತೆ ನೋಡಿ, y ಇಲ್ಲಿ ಮೈನಸ್ ಸೈನ್ ಇದೆ, ಮೈನಸ್ ಬರ್ಕೊಂಬೇಡಿ. ಅದಾದಮೇಲೆ ಇಲ್ಲಿ ಸೈನ್ ಬೈ ಕಾಸ್ ಅಂತಂದರೆ ಏನಾಗುತ್ತೆ, ಟ್ಯಾನ್ ಆಗುತ್ತಾ? ಓಕೆ, ಟ್ಯಾನ್ ಎಕ್ಸ್ ಅಂತ ಬರಿತಾ ಇದ್ದೀನಿ. ಸೊ ಅದಾದಮೇಲೆ ಇಲ್ಲಿ ಏನೈತೆ ಪ್ಲಸ್, ಇದು ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. ಲಾಗ್ ಆಫ್ ಕಾಸ್ ಎಕ್ಸ್ dy/dx ಇದು ಆ್ಯಸ್ ಇಟ್ ಈಸ್ ಆಗುತ್ತೆ, ಇಸ್ ಈಕ್ವಲ್ಸ್ ಟು ಇಲ್ಲಿ ಏನಿದೆ
ಎಕ್ಸ್ ಆ್ಯಸ್ ಇಟ್ ಇಸ್, ಇಲ್ಲಿನೂ ಮೈನಸ್ ಸೈನ್ ಇದೆ, ಸೊ ಮೈನಸ್ ಸೈನ್ ಬರ್ಕೊಳ್ಳಿ. ಸೈನ್ ವೈ ಬೈ ಕಾಸ್ ವೈ ಅಂದರೆ ಇದು ಕೂಡ ಟ್ಯಾನ್ ವೈ ಆಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಇಲ್ಲಿ ಪ್ಲಸ್ ಇದು ಆ್ಯಸ್ ಇಟ್ ಇಸ್, ಕರೆಕ್ಟಾ? ಸೊ ಇವಾಗೆಲ್ಲ ಡಿ ವೈ ಬೈ ಡಿ ಎಕ್ಸ್ ಒಂದು ಸೈಡ್ ತೊಗೊಂಬಿಡಿ. ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇದೆ, ಅದನ್ನು ನಾನು ಬರಿತಾ ಇದ್ದೀನಿ ಡಿ ವೈ ಬೈ ಡಿ ಎಕ್ಸ್. ಇಲ್ಲೇನು ಉಳಿತು, ಲಾಗ್ ಆಫ್ ಕಾಸ್ ಎಕ್ಸ್ ಉಳಿತು. ಇಲ್ಲಿ ಮೈನಸ್ ಇದೆ, ಇದನ್ನು ಈ ಸೈಡ್ ತೊಗೋಬೇಕಾ, ಡಿ ವೈ ಬೈ ಡಿ ಎಕ್ಸ್ ತೊಗೋತಾ ಇದ್ದರೆ ಕಾಮನ್ ಫ್ಯಾಕ್ಟ್, ಮೈನಸ್ ಇದು ಈ ಸೈಡ್ ಬಂದರೆ ಪ್ಲಸ್ ಆಗುತ್ತೆ. ಸೊ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೊಗೊಂಡ್ರೆ ಉಳಿತೇನು, ಇದು ಪ್ಲಸ್ ಎಕ್ಸ್ ಇಂಟು ಟ್ಯಾನ್ ವೈ ಆಗುತ್ತೆ, ಯಾಕಂದರೆ ಇದು ಶಿಫ್ಟ್ ಮಾಡ್ಕೊಂಡಿದ್ದಾರೆ ಈ ಸೈಡು. ಇದು ಮುಗೀತಾ? ಸೊ ಇಲ್ಲಿ ಒಂದು ಟರ್ಮ್ ಇದೆ, ಇದು ಮೈನಸ್ ಇದೆ, ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೋಬೇಕು, ಯಾಕಂದರೆ ಇಲ್ಲೇನು ಡಿ ವೈ ಬೈ ಡಿ ಎಕ್ಸ್ ಇಲ್ಲ. ಸೊ ಈ ಸೈಡ್ ಶಿಫ್ಟ್ ಮಾಡಿದರೆ ಇಲ್ಲಿ ಆಲ್ರೆಡಿ ಇದ್ದದ್ದು ಲಾಗ್ ಆಫ್ ಕಾಸ್ ವೈ ಇತ್ತು, ಇದು ಈ ಸೈಡ್ ಮೈನಸ್ ಇದ್ದದ್ದು ಈ ಸೈಡ್ ಬಂದರೆ ಪ್ಲಸ್ ಆಗುತ್ತೆ, ಅದು ಏನಿದೆ ವೈ ಇಂಟು ಟ್ಯಾನ್ ಎಕ್ಸ್. ಇನ್ನು ಲಾಸ್ಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಬಂತು ನಮ್ಮದು ಆನ್ಸರು ಫೈನಲ್ ಆಗಿ, ಲಾಗ್ ಆಫ್ ಕಾಸ್ ವೈ ಪ್ಲಸ್ ವೈ ಇಂಟು ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ, ಇಲ್ಲಿ ಇಂಟು ಇದ್ದು ಈ ಸೈಡ್ ಬಂದರೆ ಡಿವೈಡೆಡ್ ಬೈ ಆಗುತ್ತೆ, ಲಾಗ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಟ್ಯಾನ್ ವೈ. ಇದು ನಿಮ್ಮದು ಲಾಸ್ಟ್ ಆನ್ಸರ್ ಆಗಿರುತ್ತೆ. ಇಷ್ಟು ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಇದು ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ 15th ಎಕ್ಸಾಂಪಲ್ ನೋಡಿ ಏನಿದೆ. ಸೊ ಇಲ್ಲಿನೂ ಏನಿದೆ, ಎಕ್ಸ್ ಇಂಟು ವೈ ಇದೆ ಇಸ್ ಈಕ್ವಲ್ಸ್ ಟು ಇ ರೇಸ್ ಟು ಎಕ್ಸ್ ಮೈನಸ್ ವೈ ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಓಕೆ, ಸೊ ನಾವು ಇವಾಗ ಏನು ಮಾಡಬೇಕು, ಇಲ್ಲಿ ಡಿಫ್ರೆನ್ಷಿಯೇಟ್ 2 ಸರಿ ಎಟ್ ಎ ಟೈಮ್ ಮಾಡಿದರೂ ಬಂದುಬಿಡುತ್ತೆ. ಇಲ್ಲ ನೀವು ಇಲ್ಲಿ ಲಾಗ್ ಅಪ್ಲೈ ಮಾಡಿದರೂ ಕೂಡ ಈಸಿಯಾಗಿ ಬರುತ್ತೆ. ಏನಾಗುತ್ತೆ, ಇಲ್ಲಿ ಲಾಗ್ ಎಕ್ಸ್ ಇಂಟು ವೈ ಆಗುತ್ತಾ? ಓಕೆ, ಎಕ್ಸ್ ಇಂಟು ವೈ ಅಂತಂದರೆ ಏನಾಗುತ್ತೆ, ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ. ಇಲ್ಲಿ ಲಾಗ್ ಅಪ್ಲೈ ಮಾಡಿದರೆ ಇ ರೇಸ್ ಟು ಎಕ್ಸ್ ಅಂದರೆ ಇದು ಫಸ್ಟ್ ಬರೀಬೇಕಾಗುತ್ತೆ, ಏನಿದು ಲಾಗ್ ಆಫ್ ಎಕ್ಸ್ ಮೈನಸ್ ವೈ ಫಸ್ಟ್ ಬರುತ್ತೆ, ಅದಾದಮೇಲೆ ಲಾಗ್ ಇ. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ ಲಾಗ್ ಇ ವ್ಯಾಲ್ಯೂ ಎಷ್ಟಿರುತ್ತೆ, 1 ಇರುತ್ತೆ, ಅಂದರೆ ಇದ್ರ ವ್ಯಾಲ್ಯೂ ಎಷ್ಟಾಯಿತು, 1 ಆಗುತ್ತಾ? ಓಕೆ, ಸೊ ಫೈನಲಾಗಿ ಉಳಿತು ನಮ್ಮದು ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಈಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ವೈ. ಸೊ ಇವಾಗ ಲಾಗ್ ಇ ವ್ಯಾಲ್ಯೂ ಎಷ್ಟಾಯಿತು, 1 ಆಯಿತು, ಅದು ಬಿಟ್ಬಿಡಿ. ಓಕೆ, 1 ಇಂಟು ಎಕ್ಸ್ ಮೈನಸ್ ವೈ ಅಂದರೆ ಅದೇ ಆನ್ಸರ್ ಆಗಿರುತ್ತೆ. ಓಕೆ, ಇವಾಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ ಡಿಫ್ರೆನ್ಷಿಯೇಷನ್ ಲಾಗ್ ಎಕ್ಸ್ದು 1 ಬೈ ಎಕ್ಸ್ ಆಗುತ್ತೆ, ಇಲ್ಲಿ ಲಾಗ್ ವೈದು 1 ಬೈ ವೈ ಆಗುತ್ತೆ, ವೈ ಅನ್ನೋದು ಎಕ್ಸ್ಟ್ರಾ ಟರ್ಮ್ ಇರೋದ್ರಿಂದ ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಇಲ್ಲಿ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ, ಮೈನಸ್ ಇದು ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ, ಕರೆಕ್ಟಾ? ಓಕೆ, ಅದಾದಮೇಲೆ ಡಿ ವೈ ಬೈ ಡಿ ಎಕ್ಸ್ ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಆಲ್ರೆಡಿ 1 ಬೈ ವೈ ಇದೆ, ಇಲ್ಲಿ ಮೈನಸ್ ಇದ್ದು ಈ ಸೈಡ್ ಬಂದರೆ ಪ್ಲಸ್ ಆಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೊಗೊಂಡು ಉಳಿಯುತ್ತೆ ಎಷ್ಟು, ಪ್ಲಸ್ 1 ಉಳಿಯುತ್ತೆ, ಇಸ್ ಈಕ್ವಲ್ಸ್ ಟು, ಇಲ್ಲಿ ಆಲ್ರೆಡಿ 1 ಇದೆ, ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ, ಮೈನಸ್ ಆಗುತ್ತೆ, 1 ಬೈ ಎಕ್ಸ್ ಆಗುತ್ತೆ. ಸೊ ಇದನ್ನು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಎಕ್ಸ್ ಎಲ್ ಸಿ ಎಮ್ ತೊಗೋಬೋದಾ, ಎಕ್ಸ್ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಎಕ್ಸ್ ಮೈನಸ್ 1 ಆಗುತ್ತೆ. ಇಲ್ಲಿ ನಾನು ವೈ ಎಲ್ ಸಿ ಎಮ್ ತೊಗೊಂಡಿದ್ರೆ ಏನಾಗಿರ್ತಿತ್ತು ನೋಡಿದು, ವೈ ಎಲ್ ಸಿ ಎಮ್ ತೊಗೊಂಡ್ರೆ 1 ಪ್ಲಸ್ ವೈ ಆಗಿರ್ತಿತ್ತು. ಸೊ ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ಏನಾಗುತ್ತೆ, ಇದು ಇಂಟು 2 ರಿವರ್ಸ್ ಆಗುತ್ತೆ, ಇಲ್ಲಿ ವೈ ಬರುತ್ತೆ, ಇಲ್ಲಿ 1 ಪ್ಲಸ್ ವೈ ಬರುತ್ತೆ, ಅಂದರೆ ಫೈನಲ್ ಆಗಿ ಇದನ್ನು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಬೈ ಎಕ್ಸ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ 1ನ 1 ಪ್ಲಸ್ ವೈ ಅಂತ ಬರೀಬೋದು. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಏನಿದೆ ಇಲ್ಲಿ, ಕ್ವಶನ್ ನಂಬರ್ 16 ಅಂತ ಇಲ್ಲಿದೆ. 16ನಲ್ಲಿ ಏನಿದೆ, ಫೈಂಡ್ ದ ಡೆರಿವೇಟಿವ್ ಆಫ್ ದ ಫಂಕ್ಷನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಎಕ್ಸ್ ಇದೆ, ಅದಾದಮೇಲೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್, 1 ಪ್ಲಸ್ ಎಕ್ಸ್ ಇಸ್ ಟು 4, 1 ಪ್ಲಸ್ ಎಕ್ಸ್ ಇಸ್ ಟು 8 ಆ್ಯಂಡ್ ಹೆನ್ಸ್ ಫೈಂಡ್ ಎಫ್ ಡ್ಯಾಶ್ ಆಫ್ 1 ಅಂತಿದೆ. ಓಕೆ, ಸೊ ಇವಾಗ ನಾವು ಏನು ಮಾಡಬೇಕಾಗಿರೋದು, ಕೊಟ್ಟಿರುವಂಥ ಕ್ವಶನ್ ವೈ ಇಸ್ ಈಕ್ವಲ್ಸ್ ಟು ಅಂತ ಬರೀತಾನೆ, ಎಫ್ ಆಫ್ ಎಕ್ಸ್ ಅಥವಾ ವೈ ಎರಡು ಒಂದೇ. ವೈ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಎಕ್ಸ್ ಇದೆ, ಅದಾದಮೇಲೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ, 1 ಪ್ಲಸ್ ಎಕ್ಸ್ ಇಸ್ ಟು 4 ಇದೆ, 1 ಪ್ಲಸ್ ಎಕ್ಸ್ ಇಸ್ ಟು 8 ಇದೆ. ಸೊ ಇವಾಗ ಇದಾದಮೇಲೆ ನೀವು ಫೈಂಡ್ ಮಾಡಬೇಕಾಗಿರೋದು ಎಫ್ ಡ್ಯಾಶ್ ಆಫ್ 1. ಸೊ ಮೊದಲು ನಾವು ಇದಕ್ಕೆ ಡಿಫ್ರೆನ್ಷಿಯೇಷನ್ ಫೈಂಡ್ ಮಾಡ್ಕೋಬೇಕು. ಇಲ್ಲಿನೂ ನಾನು ಏನು ಮಾಡ್ತಾ ಇದ್ದೀನಿ, ಲಾಗ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಲಾಗ್ ಅಪ್ಲೈ ಮಾಡೋದ್ರಿಂದ ಇಲ್ಲಿ ಇಂಟು ಇದ್ದದೆಲ್ಲ ಪ್ಲಸ್ ಆಗಿಬಿಡುತ್ತಾ, ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ರೇಸ್ ಟು 4 ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ರೇಸ್ ಟು 8 ಆಗುತ್ತೆ, ಕರೆಕ್ಟಾ? ಓಕೆ, ಸೊ ಇದಾದಮೇಲೆ ಇವಾಗ ನೀವು ಬೇಕಿದ್ರೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ಬೋದು, ಇದು ಈಸಿಯಾಗಿ ಬರುತ್ತೆ. ಓಕೆ, ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, 1 ಬೈ ವೈ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ಏನಾಗುತ್ತೆ ನೋಡಿ, 1 ಬೈ ಎಕ್ಸ್ ಅಂದರೆ 1 ಪ್ಲಸ್ ಎಕ್ಸ್ ಇದೆ, ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನಿದೆ ನಮ್ಮದು ಎಕ್ಸ್ಟ್ರಾ ಟರ್ಮ್ ಇಲ್ಲಿ, ಡಿ ಬೈ ಡಿ ಎಕ್ಸ್ ಆಫ್ 1 ಪ್ಲಸ್ ಎಕ್ಸ್ ಇದೆ, ಪ್ಲಸ್ ಇಲ್ಲಿನೂ ಅದೇ ರೀತಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ಟ್ರಾ ಟರ್ಮ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಸೇಮ್ ಸ್ಟೆಪ್ಪು ಇಲ್ಲಿನೂ ಡಿ ಬೈ ಡಿ ಎಕ್ಸ್ ಆಫ್ 1 ಪ್ಲಸ್ ಎಕ್ಸ್ ರೇಸ್ ಟು 4 ಆ್ಯಂಡ್ ಲಾಸ್ಟ್ ಕೂಡ ಏನಾಗುತ್ತೆ
x raised to 8 d by dx of 1 plus x raised to 8 ಕರೆಕ್ಟಾ? ಓಕೆ, ಸೊ ಇದಾದಮೇಲೆ dy by dx is equals to, ಸೊ ನಾನು ಇದನ್ನು ವಾಯ್ನ ಈ ಸಹ ಶಿಫ್ಟ್ ಮಾಡ್ಕೊಂಡು ಬರಿಬೋದಾ? ವಾಯ್ ಅಂತಂದರೆ ಇಲ್ಲಿ ಇವಾಗ ವಾಯ್ ಅಷ್ಟೇ ಬರಿತಾ ಇದ್ದೀನಿ. ಓಕೆ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ. ಇಲ್ಲಿ 1/1 ಪ್ಲಸ್ ಎಕ್ಸ್ ಆಲ್ರೆಡಿ ಇತ್ತು. ಎಕ್ಸ್ 1 ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? 0 ಆಗುತ್ತೆ. ಎಕ್ಸ್ ಡಿಫ್ರೆನ್ಷಿಯೇಷನ್ ಕೂಡ ಏನಾಗುತ್ತೆ? 1 ಆಗುತ್ತೆ. 0 + 1 ಅಂದರೆ ಮತ್ತೆ 1 ಆಯಿತಾ? ಇದು ಆ್ಯಸ್ ಇಟ್ ಈಸ್ ಆಯಿತು. ಪ್ಲಸ್ ಇಲ್ಲಿ ಏನಾಗುತ್ತೆ ನೋಡಿ, 1 + x². 1 ಡಿಫ್ರೆನ್ಷಿಯೇಷನು 0 ಆಗುತ್ತೆ. x² ಡಿಫ್ರೆನ್ಷಿಯೇಷನ್ 2x ಆಗುತ್ತೆ. ಸೊ 2x × 1 ಅಂದರೆ 2x ಆಯಿತು. ಇಲ್ಲಿ ನಾನು 2x ಬರೀತೆ, ಅರ್ಥ ಆಯ್ತಾ? ಓಕೆ, ಅದಾದಮೇಲೆ ಇಲ್ಲಿ ಪ್ಲಸ್ 1 + 1 + x⁴ ಇದೆ. ಅದಾದಮೇಲೆ 1 ಡಿಫ್ರೆನ್ಷಿಯೇಷನ್ 0, x⁴ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? 4 × x⁴ ಆಗುತ್ತೆ. ಪ್ಲಸ್ ಇನ್ನು ಲಾಸ್ಟ್ ಇರೋದು 1 + x⁸. ಓಕೆ, 1 ಇದ್ದಲ್ಲಿ ಇದ್ರ ಡಿಫ್ರೆನ್ಷಿಯೇಷನ್ 1 ಡಿಫ್ರೆನ್ಷಿಯೇಷನ್ 0, x⁸ ಡಿಫ್ರೆನ್ಷಿಯೇಷನ್ 8 × x⁷ ಆಗುತ್ತೆ. ಸೊ ಇವಾಗ ನೀವು y ವ್ಯಾಲ್ಯೂ ರಿಪ್ಲೇಸ್ ಮಾಡಿ ಬರ್ಬಿಟ್ರೆ ಮುಗೀತು. ನಾವು y ವ್ಯಾಲ್ಯೂನ ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಲಾಸ್ಟ್ ಏನಿತ್ತು ನಮ್ಮದು y ವ್ಯಾಲ್ಯೂ? 1 + x, 1 + x², 1 + x⁴, 1 + x⁸. ಸೊ ನಮಗೆ ಇವಾಗ ಇಲ್ಲಿವರೆಗೆ ಏನು ಸಿಕ್ತು? dy by dx ಆನ್ಸರ್ ಸಿಕ್ತು. ಇದಂದರೆ dy by dx ಅಂತಂದರೆ ಏನನ್ನಾಗಾಯ್ತಿದು? f' ರಿಸಲ್ಟ್ ಸಿಕ್ಕಂಗಾಯಿತು. ಓಕೆ, ಸೊ ನಮ್ಗೆ ಇನ್ನೊಂದು ಕ್ವಶನ್ ಇದೆ. ಇದರಲ್ಲಿ ಏನಿದು? f' ಆನ್ಸರ್ ಫೈಂಡ್ ಮಾಡಬೇಕು. ಸೊ f' ಅಂದರೆ ಎಕ್ಸ್ ಜಾಗದಲ್ಲಿ 1 ವ್ಯಾಲ್ಯೂ ಹಾಕಬೇಕು. ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ 1 ಅಪ್ಲೈ ಮಾಡಿದರೆ ಆಯಿತು. ಏನಾಗುತ್ತೆ ನೋಡಿ, ಇಲ್ಲಿ 1 + ಎಕ್ಸ್ದಲ್ಲಿ 1 ಹಾಕಿ. 1 + 1² ಅಂದರೂ 1 ಆಗುತ್ತೆ. 1 + 1⁴ ಅಂದರೂ 1 ಆಗುತ್ತೆ. ಇಲ್ಲಿ 1⁸ ಅಂದರೂ 1 ಆಗುತ್ತೆ. ಓಕೆ, ಇಲ್ಲಿನೂ ಅಪ್ಲೈ ಮಾಡಿ. 1 + 1 ಆಗುತ್ತೆ, ಅಂದರೆ ಎಕ್ಸ್ ವ್ಯಾಲ್ಯೂ ಇದ್ದಲ್ಲಿ 1 ಹಾಕಿ. ಪ್ಲಸ್ 2 × 1² ಅಂದರೆ 1 ಆಯಿತು, ಪ್ಲಸ್ 1. ಇಲ್ಲಿ 4 × 1³ ಅಂದರೆ 1 ಆಗುತ್ತೆ. 1 + 1⁴ ಅಂದರೆ 1 ಆಗುತ್ತೆ. ಇಲ್ಲಿ 8 × 1�7 ಅಂದರೆ 1, 1⁸ ಅಂದರೆ 1 ಆನ್ಸರ್ ಆಗುತ್ತೆ. ಇದನ್ನು ಪೂರ ಸಿಂಪ್ಲಿಫೈ ಮಾಡಿದರೆ ಆಯಿತು. ಎಷ್ಟಾಗುತ್ತೆ ಇದು? ಇಲ್ಲಿ 2 ಆಗುತ್ತಾ? ಇದು 2, ಇದು 2, ಇದು 2, ಇದು 2 ಅಂದರೆ 2⁴ ಆಯಿತಾ? ಇಂಟು ಬ್ರಾಕೆಟ್. ಸೊ ಓಕೆ, ಇಲ್ಲಿ ಎಲ್ಲದರಲ್ಲಿ ಎಲ್ ಸಿ ಎಮ್ ಏನಾಗುತ್ತೆ ನೋಡಿ, 2ನೇ ಆಗುತ್ತಾ ಎಲ್ಲಾದರೂ ಸಮ್ಮು. ಓಕೆ, 2 LCM ತೊಗೋತಾ ಇದ್ದೀನಿ ನಾನು. ಅದಾದಮೇಲೆ ಉಳಿದಿದೆ ಎಷ್ಟು? 1 + 2 + 4 + 8 ಆಯಿತು. ಓಕೆ, ಇದರಲ್ಲಿ 1 ಟರ್ಮ್ ಕ್ಯಾನ್ಸಲ್ ಆಗಿಬಿಡ್ತಾ? ಅಂದರೆ ಎಷ್ಟು ಉಳಿತಿಲ್ಲಿ? 2⁵ ಇಂಟು ಬ್ರಾಕೆಟ್ 2 + 1 3, 3 + 4 7 ಆಗುತ್ತೆ. 7 + 8 ಅಂದರೆ 15 ಆಯಿತು. ಓಕೆ, 2⁵ ಅಂದರೆ 8 ಆಗುತ್ತೆ. 8 × 15 ಅಂದರೆ 120 ಆಯಿತು. ಅಂದರೆ ಇದರ ಆನ್ಸರು f' ಆನ್ಸರ್. ಸಪೋಸ್ f'2 ಕೇಳಿದರೆ ಎಲ್ಲ ಎಕ್ಸ್ ಇದ್ದಲ್ಲಿ 2 ಹಾಕೋದು, ಸಿಂಪ್ಲಿಫೈ ಮಾಡಬೇಕು. ಇಷ್ಟೇ ಇರೋದು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, 17th ಒನ್ನು. ಡಿಫ್ರೆನ್ಷಿಯೇಟ್ x² - 5x + 8. ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ದಾರೆ ಮತ್ತು ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ದಾರೆ. ಇನ್ನು 3 ವೇ ಮೆನ್ಷನ್ಡ್ ಬಿಲೋ, ಅಂದರೆ ಇಲ್ಲಿ 3 ವೇ ಕೊಟ್ಟಿದ್ದಾರೆ. ಈ 3 ವೇಯಲ್ಲಿ ನೀವು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಈ ಕೊಟ್ಟಿರುವಂಥ ಫಂಕ್ಷನ್ಗೆ. ಯಾವ ಥರ ಅಂದರೆ, ಫಸ್ಟ್ ಬೈ ಯೂಸಿಂಗ್ ಪ್ರಾಡಕ್ಟ್ ರೂಲ್. ಪ್ರಾಡಕ್ಟ್ ರೂಲ್ ಏನಿದೆ? ಫಸ್ಟ್ ಬ್ರಾಕೆಟಿಗೆ u ಅಂತ ತೊಗೊಂಡು ಸೆಕೆಂಡ್ ಬ್ರಾಕೆಟಿಗೆ v ಅಂತ ತೊಗೊಂಡು ಆ ಥರನೂ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಅಂದರೆ u × v ಫಾರ್ಮುಲಾ, ಅದು ನಿಮ್ಮದು ಪ್ರಾಡಕ್ಟ್ ರೂಲ್. ಆ ಥರನೂ ಮಾಡ್ಬೋದು. ಇಲ್ಲಾಂದರೆ ಸೆಕೆಂಡ್ ಮೆಥಡ್ ಅಂದರೆ ಬೈ ಎಕ್ಸ್ಪ್ಯಾಂಡಿಂಗ್ ದಿಸ್ ಪ್ರಾಡಕ್ಟ್, ಅಂದರೆ ಎರಡೂ ಏನು ಮಾಡ್ಕೋಬೇಕು? ಮಲ್ಟಿಪ್ಲೈ ಮಾಡ್ಕೊಂಬಿಡಬೇಕು ಕಂಪ್ಲೀಟಾಗಿ. ಅದಾದಮೇಲೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇದು ಪ್ರಾಡಕ್ಟ್ ರೂಲ್ ಆಗುತ್ತೆ. ಸೆಕೆಂಡ್ ಒನ್. ಥರ್ಡ್ ಒನ್ ಬೈ ಯೂಸಿಂಗ್ ಲಾಗರಿಥಮ್. ಸೊ ನೀವು ಯಾವುದೇ ಮೆಥಡನ್ನು 3 ಮೆಥಡಲ್ಲಿ ಯಾವುದಾದ್ರೂ ಮೆಥಡ್ ಫಾಲೋ ಮಾಡಿದರೆ ಆನ್ಸರ್ ಮಾತ್ರ ಸೇಮ್ ಬಂದೇ ಬರುತ್ತೆ. ಓಕೆ, ಸೊ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ? ಬೆಟರ್ ಸೆಕೆಂಡ್ ಮೆಥಡ್ನ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಎರಡನ್ನ ಮಲ್ಟಿಪ್ಲೈ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ನಮಗೆ ಫಸ್ಟ್ x² ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? x⁵ ಆಗುತ್ತಾ? ಪ್ಲಸ್ 7 x⁵ ಆಗುತ್ತೆ. ಅದಾದಮೇಲೆ ಇಲ್ಲಿ ಪ್ಲಸ್ 9x² ಆಗುತ್ತೆ. ಮೈನಸ್ ಮಲ್ಟಿಪ್ಲೈ ಮಾಡಿ ಪ್ಲಸ್ ಮೈನಸ್ -5 x⁴. ಅದಾದಮೇಲೆ -7 × 5 ಅಂದರೆ 35 ಆಗುತ್ತಾ? ಅದಾದಮೇಲೆ x² ಆಗುತ್ತೆ -45x ಆಗುತ್ತೆ. ಅದಾದಮೇಲೆ 8 ಮಲ್ಟಿಪ್ಲೈ ಮಾಡಿ. ಇವಾಗ 8 × x³ ಅಂದರೆ 8x³ ಆಗುತ್ತೆ. ಪ್ಲಸ್ ನೆಕ್ಸ್ಟ್ 8 × 7 56 ಆಗುತ್ತೆ, x ಆಗುತ್ತೆ, ಪ್ಲಸ್ 72 ಆಗುತ್ತೆ. 8 × 9 ಅಂದರೆ 72 ಆಯಿತಾ? ಇವಾಗ ನಾವೆಲ್ಲ ಅಷ್ಟು ಆ್ಯಡ್ ಮಾಡಿ ಬರೆದ್ರೆ ಮೊದಲೇನಾಗುತ್ತೆ ನೋಡಿ, x⁵ ಇದೆ. ಅದಾದಮೇಲೆ 4 ಎಲ್ಲಿದೆ ನೋಡಿ, x⁴ ಇಲ್ಲಿದೆ. ಓಕೆ, 5 x⁴ ಬರಿತಾ ಇದ್ದೀನಿ. ಅದಾದಮೇಲೆ x³ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಒಂದು x³ ಇದೆ, ಅದಾದಮೇಲೆ ಇಲ್ಲಿ ಒಂದು x³ ಇದೆ. ಎರಡು ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ನೋಡಿ, 7 + 4 ಅಂದರೆ 15x³ ಆಯಿತಾ?
ಓಕೆ, ಅದಾದಮೇಲೆ ಎಕ್ಸ್ ಸ್ಕ್ವೇರ್ ರಿಸಲ್ಟ್, ಇಲ್ಲಿ ಒಂದು ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಒಂದು ಎಕ್ಸ್ ಸ್ಕ್ವೇರ್, ಪ್ಲಸ್ ಮೈನಸ್ ಆಗುತ್ತೆ. ಸೊ ಇದು -35 - 9 ಅಂದರೆ 26 ಆಗುತ್ತೆ. 26 ಎಕ್ಸ್ ಸ್ಕ್ವೇರ್ ಆಯಿತು. ಅದಾದಮೇಲೆ ಎಕ್ಸ್ ನೋಡಿ ಎಷ್ಟಿದ್ದಾವೆ, ಇಲ್ಲಿ ಒಂದು ಎಕ್ಸ್ ಇದೆ, ಅದಾದಮೇಲೆ ಇಲ್ಲಿ ಒಂದು ಎಕ್ಸ್ ಇದೆ, ಕರೆಕ್ಟಾ? ಸೊ 56 - 45 ಅಂತಂದರೆ 11 ಆಗುತ್ತಾ, ಪ್ಲಸ್ 11 ಎಕ್ಸ್ ಆಯಿತು, ಉಳಿತು ಲಾಸ್ಟ್ 72. ಸೊ ಇವಾಗ ಬಂದಿರೋದು ನಿಮ್ಮದು ಒರಿಜಿನಲ್ ಫಂಕ್ಷನ್ y = ಆರ್ ಎಫ್ ಆಫ್ ಎಕ್ಸ್ = ಇದಕ್ಕೆ ನಾವೇನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಇವಾಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, dy/dx = x⁵ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 5 × x⁴ ಆಯಿತು, ಮೈನಸ್ ಇದು 5 ಆ್ಯಸ್ ಇಟ್ ಈಸ್, x⁴ ಡಿಫ್ರೆನ್ಷಿಯೇಷನ್ನ 4 × x⁴ ಆಯಿತು, ಪ್ಲಸ್ ಇದು 15 ಆ್ಯಸ್ ಇಟ್ ಈಸ್ ಬರೀರಿ, ಮತ್ತು x³ ಡಿಫ್ರೆನ್ಷಿಯೇಷನ್ 3 × x⁴ ಆಗುತ್ತೆ, ಮೈನಸ್ 26 ಆ್ಯಸ್ ಇಟ್ ಈಸ್, x² ಡಿಫ್ರೆನ್ಷಿಯೇಷನ್ 2x, ಪ್ಲಸ್ 11 x ಡಿಫ್ರೆನ್ಷಿಯೇಷನ್ 1, 72 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ. ಸೊ ಇದಾದಮೇಲೆ ಫೈನಲ್ ಆಗಿ dy/dx = x⁴ ರಿಸಲ್ಟ್ ಮೊದಲು ಬರಿತಾ ಇದ್ದೀನಿ ನಾನು, 5 x⁴ ಆಗುತ್ತೆ. ಅದಾದಮೇಲೆ x⁴ ಅಂದರೆ 5 × 4 ಎಷ್ಟಾಯಿತು, 20 x³ ಆಯಿತು, 15 × 3 45 x² ಆಯಿತು. ಅದಾದಮೇಲೆ 26 × 2 ಅಂದರೆ 52 ಆಗುತ್ತಾ, 52x ಪ್ಲಸ್ 11. ಸೊ ಇದು ನಿಮ್ಮದು ಲಾಸ್ಟ್ ಆನ್ಸರ್ ಆಗಿದೆ. ಸೊ ನಾವು 18th ಎಕ್ಸಾಂಪಲ್ ಏನಿದೆ ನೋಡಿ, ಓಕೆ, ಲಾಸ್ಟ್ ಎಕ್ಸಾಂಪಲ್ ಏನಿದೆ ಇದನ್ನು ನಾವು ಪ್ರೂವ್ ಮಾಡಬೇಕಾಗಿರೋದು, ಕರೆಕ್ಟಾ? ಸೊ ಇದನ್ನು ಪ್ರೂವ್ ಮಾಡಬೇಕಾಗಿರೋದು ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಯು ಇಂಟು ಪ್ರಾಡಕ್ಟ್ ರೂಲ್ ಓನ್ಲಿ. ಓಕೆ, ಸೊ ಇದನ್ನು ನಾವು ಪ್ರೂವ್ ಮಾಡಬೇಕಂದ್ರೆ ಫಸ್ಟ್ ನಾನು ಇದನ್ನು ತೊಗೋತಾ ಇದ್ದೀನಿ, ಏನಿದೆ UV ತೊಗೊಂಡು ಹೋಲ್ ಡ್ಯಾಶ್ ಹಾಕಿದರೆ ಫಸ್ಟ್ ಏನು ಕನ್ಸಿಡರ್ ಮಾಡಿ, ಇವೆರಡು ರಿಸಲ್ಟ್ನ ಒಂದೇ ಅಂತ ತಿಳ್ಕೊಂಬಿಡಿ. ಓಕೆ, ಸೊ ಇದನ್ನು ಕಂಪ್ಲೀಟಾಗಿ 1 ಟರ್ಮ್ ತಿಳ್ಕೊಳ್ಳಿ, ಇದು 1 ಟರ್ಮ್ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಮದು U × V ಫಾರ್ಮುಲಾ ಆಗುತ್ತಾ, ಇದು U ತೊಗೊಳ್ಳಿ, ಇದು V ತೊಗೊಳ್ಳಿ ಕಂಪ್ಲೀಟಾಗಿ. ಅಂದರೆ ಏನಾಗುತ್ತೆ, U ಆ್ಯಸ್ ಇಟ್ ಈಸ್ ಬರೀತೀರಾ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಪ್ಲಸ್ ಇದು 2 ಟರ್ಮ್ ಆ್ಯಸ್ ಇಟ್ ಈಸ್ ಇಡ್ತೀರಾ, ಯುಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಕರೆಕ್ಟಾ? ಸೊ ಅದಾದಮೇಲೆ ಏನಾಗುತ್ತೆ ನೋಡಿ, U ಆ್ಯಸ್ ಇಟ್ ಈಸ್ ಇಲ್ಲಿ ಒಳಗಡೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ಮತ್ತು U × V ಫಾರ್ಮುಲಾ ಅಂದರೆ 2 ಟರ್ಮ್ ಇದ್ದಾವೆ, V ಆ್ಯಸ್ ಇಟ್ ಈಸ್ W' ಪ್ಲಸ್ W ಆ್ಯಸ್ ಇಟ್ ಈಸ್ V', ಕರೆಕ್ಟಾ? ಪ್ಲಸ್ ಇಲ್ಲಿ V ಮತ್ತು W ಆ್ಯಸ್ ಇಟ್ ಈಸ್ ಬರೀತೀರಾ, ಇದು U' ಆನ್ಸರ್ ಎಷ್ಟಾಗುತ್ತೆ, U' ಆಗಿರುತ್ತೆ, ಅದನ್ನು ಆ್ಯಸ್ ಇಟ್ ಈಸ್ ಬರೆದಿಟ್ಬಿಡಿ. ಓಕೆ, ಇದನ್ನು U ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, UV'W' ಪ್ಲಸ್ UW'V' ಪ್ಲಸ್ VWU'. ಓಕೆ, ಸೊ ಇದನ್ನೇ ನೀವು ಲಾಸ್ಟಿಗೆ ಇದನ್ನು ನಾನು ಫಸ್ಟ್ ಬರಿತಾ ಇದ್ದೀನಿ, ಏನಿದೆ U' ಅಂತಂದ್ರೇನು, du/dx, ಏನು ಉಳಿತಲ್ಲಿ V ಮತ್ತು W ಪ್ಲಸ್. ಓಕೆ, ಇದಾದಮೇಲೆ ನೆಕ್ಸ್ಟ್ ಇದನ್ನು ತೊಗೋತಾ ಇದ್ದೀನಿ, ಇಲ್ಲಿ V' ಇದೆ ಅಂದರೆ dV/dx, ಅಂದರೆ ಏನಿದು U ಮತ್ತು W ಆ್ಯಸ್ ಇಟ್ ಈಸ್ ಉಳಿತು, ಪ್ಲಸ್ ಇಲ್ಲಿ W' ಇದೆ ಅಂದರೆ dW/dx, ಇಲ್ಲಿ U ಮತ್ತು V ಆ್ಯಸ್ ಇಟ್ ಈಸ್ ಉಳಿದಿರುತ್ತೆ. ಇದು ನಿಮ್ಮದು RHS ಆನ್ಸರ್. ಓಕೆ, ಇನ್ನೊಂದು ಮೆಥಡ್ ಮಾಡ್ಬೋದು ಅಂದರೆ ಲಾಗ್ ಅಪ್ಲೈ ಮಾಡಿ ಕೂಡ ಮಾಡ್ಬೋದು. ಓಕೆ, ಸೊ ಇಲ್ಲಿವರೆಗೂ ನಾವು ಲಾಗರಿದಮಿಕ್ಕಿದ ಮೇಲೆ ಬರುವಂಥ ಎಕ್ಸಸೈಸ್ 5.5 ಮೇಲೆ ಬರುವಂಥ ಕ್ವಶನ್ ನಂಬರ್ 1 to 16 ಎಲ್ಲ ಎಕ್ಸಾಂಪಲ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ಇನ್ನು ನೆಕ್ಸ್ಟ್ ವಿಡಿಯೋಲ್ಲಿ ನಾನು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಷಿಯೇಷನ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ.